ಬಾಜು ಮನ್ಯಾಗ ಬಾರಿ ಐತಿ ಕೆಂಪನ ಪಟ್ಟಿ ಬಾಜು ಮನ್ಯಾಗ ಬಾರಿ ಐತಿ ಕೆಂಪನ ಪಟ್ಟಿ ಮನ್ಯಾಗ ಬಾರಿ ಐತಿ ಕೆಂಪನ ಪಟ್ಟಿ 3 ಎಕರೆ ಮಟ್ಟಿ ಬಾರಿ ಐತಿ ಕೆಂಪನ ಪಟ್ಟಿ ಬಾಜು ಮನ್ಯಾಗ ಬಾರಿ ಐತಿ ಕೆಂಪನ ಪಟ್ಟಿ ಅಲ್ಲ ನಮ್ದುಕ್ಕೆ ಬರೋಬ್ಬರಿ 3 ತಿಂಗಳಾಯ್ತು ಆ ಮೊಸರು ಮಾರೋ ಪೋರಿಗೆ ಸಾಡಿ ಉದ್ರಿ ಕೊಟ್ಟಾವ ರೊಕ್ಕನೂ ಕೊಡುವಳ ಬರೇ ಬೇಟ್ ಆತಳು ಪಂಟ್ ಮಾತಾಡ್ತಾಳು ಹೊಂಟ್ ಹೋಗ್ಬಿಡ್ತಾವ ಆಕಿ ಬರ್ಲಿ ಬರ್ಲಿ ಗಿರಾಕಿ ಕಡೆ ಬರೋದು ಬರ್ಲಿ ಇವತ್ತು ಒಂದರ 2 ಆಗ್ಲಾಕ ಬೇಕಾ ಬರ್ಲಿ ಬರ್ಲಿ ಮಾಡೇ ಬತ್ತಲೇ ಬರೀ ಹುಲಿ ಬತ್ ಹುಲಿ ಬತ್ತಣ ಪೋಸ್ ಕೊಟ್ಟಾನೋ ಫೋನ್ ನಂಬರ್ ಕೊಟ್ಟಾನೋ ಪೋಸ್ ಕೊಟ್ಟಾನೋ ಫೋನ್ ನಂಬರ್ ಕೊಟ್ಟಾನೋ ನಮ್ಮ ಊರನ ಹುಡುಗ ನಮ್ಮ ಓನರ ಹುಡುಗ ನನ್ನ ನೋಡಿ ಲೈನ ಹೊಡೆದಾನೋ ನಮ್ಮ ಊರನ ಹುಡುಗ ನನ್ನ ನೋಡಿ ಪೋಸ್ ಕೊಟ್ಟಾನೋ ಫೋನ್ ನಂಬರ್ ಕೊಟ್ಟಾನೋ ಪೋಸ್ ಕೊಟ್ಟಾನೋ ಫೋನ್ ನಂಬರ್ ಕೊಟ್ಟಾನೋ ನಮ್ಮ ಊರನ ಹುಡುಗ ನಮ್ಮ ಓನರ ಹುಡುಗ ನನ್ನ ನೋಡಿ ಲೈನ ಹೊಡೆದಾನೋ ನಮ್ಮ ಊರನ ಹುಡುಗ ನನ್ನ ನೋಡಿ ಪೋಸ್ ಕೊಟ್ಟಾನೋ ನಮ್ಮ ನಾಟಕಕ್ಕೆ ನಮ್ಮ ನಾಟಕಕ್ಕೆ ಕಾಲ ನಮ್ಮ ನಾಟಕಕ್ಕೆ ಕಾಲ ಏನಪ್ಪ ಹುಸೇನ ನಂದ ಹಾದಿ ಕೈ ಕೂತ್ ನಿತ್ತಂಗೈತ್ಲಾ ಹ್ಞೂ ರೀ ಮೇಡಮ್ ಬರ್ರಿ ಕಡೆ ಬರ್ರಿ ನಮ್ದಕ್ಕೆ ಸಾಡಿ ಉದ್ರಿ ತಗೊಂಡ ಹಾ ಬರೋಬ್ಬರಿ 3 ತಿಂಗಳಾಯ್ತು ಹಾ ನಿಮ್ದಕ್ಕೂ ರೊಕ್ಕ ಕೊಡು ನೆನಪದಾವ ಇಲ್ಲ ಅಂತ ಕೇಳ್ತಾವ್ ಸುಮ್ ಕೊಡ್ರ ಕೊಡಿ ಏನ್ ಸೀರಿದ್ ಹೇಳಾಕತಿ ನಾ ಎಲ್ಲ ನಿನ್ ರೊಕ್ಕ ಕೊಡ್ಬೇಕಂತೇಳಿ ಮೊಸರು ಮಾರಿ ಗಳಿಗೆ ಮ್ಯಾಗ ಗಳಿಗೆ ಹಾಕಿ ಮೊಸರು ನಾತಿ ಎಟ್ಟು ನಾರಿದ್ರು ಬಿಡ್ಲಾರ್ದ ಗಂಟು ಕಟ್ಟಿಟ್ಟಿನಿ ನಮ್ಮಪ್ಪ ಎಲ್ಲ ತಗೊಂಡು ಹೋಗಿ ಜೂಸಾಡಿ ಕುಡುದ ಖಾಲಿ ಮಾಡ್ಯಾನು ಹುಸ್ನಪ್ಪ ಅರೆ ಮಾಲಿಂದ ಬಾಯು ಸಮಾಧಾನ ಕರೋ ಬಾಯಿ ಸಮಾಧಾನ ಕರೋ ಮೊದಲ ಮ್ಯಾಲ ಮಳಿ ಹತ್ತೈತಿ ನೀ ಅಟ್ಟು ಜೋರ್ಲೆ ವರ್ಷಿದಿ ಅಂದ್ರೆ ಇದ್ದಿದ್ದ 3 ಇಂಚ್ ಮೇಕಪ್ ಎಳ್ದು ಬಿಡ್ತೈತಿ ಜಾತಾನೆ ಅರೆ ಮಾಲಿಂದ ಬಾಯವ್ರ ನಮ್ದಕ್ಕೆ ಸಾಡಿ ಉದ್ರಿ ಒಂದು ವಾರ ಯಾಕ ಒಂದು ತಿಂಗಳು ಮುಂದೆ ಹೋಳಿ 1 ವರ್ಷ ಹೋಗ್ತೀನಿ ಖರೆ ನೀ ಅಳ್ಳಾಕ ಹೋಗ್ಬೇಡ ನೀ ಹತ್ರ ನಮ್ದಕ್ಕೆ ಅಳು ಬರ್ತಾವ ಪೋರಿ ಅಳಬೇಡಗಪ್ಪ ನಾನು ಅದನ್ನ ಹೇಳಕತ್ತೀನಿಲ್ಲ ನಿನ್ ಸೀರೆ ರೊಕ್ಕ ಕೊಡ್ತೀನಿ ಒಟ್ಟ ಕಾಳಜಿ ಮಾಡಬೇಡ ನಾನು ಎಲ್ಲಿ ಓಡಿ ಹೋಗಂಗಿಲ್ಲ ಏನ ಅರೆ ಮಾಲಿಂದು ಬಾಯವ್ರ ನಿಮ್ದಕ್ಕೆ ಹತ್ರ ನಮ್ದಕ್ಕೆ ಅಳು ಬರ್ತಾವ ನಿಮ್ಮನ್ನ ನೋಡಕ್ ಹತ್ರ ಬೇಕ ನಮ್ದು ಗಿಲ್ಲ ದವಾ ಅಂತ ಬಡ್ಕೋತಾವ ಹಂಗ ಪೋರಿ ನಿನ್ ನೋಡಾನ ನನ್ನ ಮನಸ್ಸಿಗೆ ಒಂದು ನಮೂನಿ ಒಂದು ನಮೂನಿ ಏನ್ ಮುಂದೆ ಹೇಳ ಒಂದು ನಮೂನಿ ರಾತ್ ಪೂರಾ ನಿಂದನಿ ನಿನ್ನ ಚಿಂತ್ಯಾಗ ಐಸಾ ಪಿಚಾಸ್ಕೊ बैठा हूं मालिंद बायವ್ರ ಗಪ್ಪ ಪಿಸಾಬ್ಕೋ ಬೇಟೆ ರಾತ್ರಿ ಪೂರಾ ನಿಂದ ನೈ ನಿನ್ನ ಚಿಂತೆ ಹಂಗೆ ಕೂತು ನಿದ್ದೆ ಮಾಡಿಲ್ಲ ಹಂಗಂದ್ಯ ಪಿಸಾಬ್ಕೋ ಬೇಟಾ ಅಂದ ನಾ ಎಲ್ಲಿ ಹುಚ್ಚು ಹೋಗಿ ಕೂತಿಯತ್ ಅರೆ ಮಾಲಿಂದ ಬಾಯವ್ರ ಖರೆ ಹೇಳ್ಬೇಕಾದ್ರ ನಿಮ್ಮ ನೋಡಾನ ನಮ್ದಕ್ಕೆ ಒಂದು ನಮನಿ ರೋಗ ಚಾಲುವ ಏನಾಗೈತ್ ನೋಡಲ್ಲ ನಿನಗೆ ದವಾಖಾನಿಗ್ರೆ ತೋರಿಸು ಅರೆ ಮಾಲಿಂದ ಬಾಯಿ ನೀವು ಯಾರು ಸಂಜೆ 7 ಜೀಪ್ ತರಬಿರ್ಲೇ ಇಲ್ಲಿ ಅವಾಗ ಹಿಡ್ದ ಇಲ್ಲಿ ಹೋಗ್ಬಿಟ್ಟತಿ ನಿನ್ನ ಮ್ಯಾಗ ನಮ್ದು ಲವ್ ಆಗೈತಿ ಲವ್ ನನಗೂ ನಿನ್ ನೋಡೋಣ ಹೆಂಗ ಆಗಾಕತೈತಿ ಅರೆ ಮಾಲಿಂದ ಬಾಯಿ ಇಲ್ಲ ಈಗ ಸ್ವಲ್ಪ ಖುಷ್ ಹಿಂಗ ಮೇಂಟೈನ್ ಮಾಡ್ಕೊತ ಹೋದ್ರ ಮಗ 1 ವರ್ಷ ನೀವು
अरे मालिंद भाई हाँ नमदको निम म्या बहुत बहुत प्यार होता है ನಂದಕ್ಕೂ ನಿನ್ನ ಮ್ಯಾಗ बहुत बहुत प्यार होताव अरे मालिंद भाई हाँ हंगाದ್ರೆ हाँ। मैं एक गाना गाता हूँ हाँ तुम सुनो चलो क्या हो रुको ಲೇ ಹುಸ್ನ್ಯಾ ಏನ್ ನಡ್ಸೋ ನಾ ಜೋಡಿ ಮಕ್ಳು ಕತ್ಲಾಬೇಕನ ले 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 तू यजमान है क्या रे ले 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 काडू मामा ಹೇಳಪ್ಪ ನಮ್ದಕ್ಕೊಂದು ಪೋರಿಗೆ ಸಾಡಿ ಉಡಿಸಿ ಹೆಂಗ್ ಕಾಣ್ ಕುಣಿತಾವತ್ ನೋಡ್ಕೊಂಡು ನಿಂತಪ್ಪ ಅದನ್ನ ಕೇಳಿ ನಮ್ಗಳು ಜಗಳ ಮಾಡಕ್ ಬರ್ತಾವತ್ಯಾ ಅಂದ್ರ ಈಕಿಂದ ಪೂರಾ ಮಾಪಿ ತಗೊಂಡಿ ಬಿಟ್ಟಂಕ ಅಂತಂದ್ರಿ ಇವ ಪಕ್ಕ ತಳಗಿದ ಮ್ಯಾಗಿಂತನ ತಗೋ ಮಗನ ತೋರ್ಸನ್ ತಗೋ ಏನ ಯಪ್ಪ ಏನ್ ಮಾತಾಡ್ತಿ ಅದ್ ಯಾವ ಐಲಿನ ಮಾತಾಡ್ತಿ ಅದನ್ನ ನಿನಗ ನೀರ್ ಸಿಗ್ಲಿಕ್ಕಂದ್ರ ಮ್ಯಾಲ ಮಳಿಯಾಗತೈತಿ ಮ್ಯಾಲ ಗೋನ್ ಮಾಡಿ ಯಾರೇ ಮಾಡಿ ಬಾಯಿ ತೊಳ್ಕೊಂಡ್ ಮಾತಾಡು ಲೇ ಯಜಮಾನಕ್ಕೆ ರೀ ಈ ಮಾಲಕು ಒಂದ್ 4 ಸಾಡಿ ಉದ್ರ ಕೊಟ್ಟಪ್ಪ ಅದಕ್ಕ 2 ಮಾತು ಮಾತಾಡ್ತೀವಪ್ಪ ಅದನ್ನ ಕೇಳಾಕ ನೀಯಾರು ಕುಂಟ ಲಂಗಡ ಅಲ ಮಗನ ಏ ಬುದ್ಧಿ ಎಲ್ಲಿಟ್ಟಿ ತಿಳಿಯಾಗ ಮಳ್ಯಾಗ ಉರಿ ಹಚ್ಚಂಗ್ ಕಾಣ್ತೀನಿ ಇಲ್ಲ. ನಮ್ಮ ಅಪ್ಪ ಲೇವ ಲೇ ನಾಲಾಯಕ್ ನನ್ನ ಮಗನ ಈ ಕಡೆ ಒಂದು ಕೇಳ ಹಾ ನನಗೆ ಲಂಗಡ ಗಿಂಗಡ ಅಂತ್ಯ ಮಗನ ಹಾ ಒಂದ್ ವಾದ್ಯಬಾರ್ದು ವಾದ್ಯ ಅಂದ್ರ ಮಗನ ಹಾ ತಿಳಿದಿತ್ತ ಮಗನ ಅವಾಗ ನಾ ಯಾರ್ದೆ ಹೇಳ ನಾ ಯಾರ ತಿಳ್ಕೀನಿ ಅಪ್ಪ ನೀ ಯಾಕೆ ನೋಡಿದ್ದೆಲ್ಲ ತಪ್ಪು ತಿಳ್ಕೊತಿ
ಅವನ ಕಡೆ ನಾ 2 ಸೀರೆ ಉದುರಿ ತಗೊಂಡಿನಿಪ್ಪ. ಇದ್ದೆ ಇದ್ದೆ. ಅದನ್ನ ಕೇಳಾಕತ್ತಿದ್ದ, ಅದ ಹೇಳಾಕತ್ತೀನಿ, ನೀ ಬಂದಿ. ಅರೇ ಮಾಡ ಏ ಮಾಮು ಅಪ್ಪ ಹೇಳ್ಬೇಕಾರ ಈ ಪೌರಿಗೆ 2 ಸಾಡಿ ಉದ್ರಿ ಕೊಟ್ಟಾವ, ಹಾ. ಅದಕ್ಕೊಂದು 2 ಮಾತು ಮಾತಾಡಿಪ್ಪ. ಅದಕ್ಕೆ ಯಾಕೆ ಚಿಕ್ಕಿ ಮಾಡ್ತಿ ಅಂತ ಯಾನೋ ನಿಮ್ಮ ಪೌರಿಗೆ ಯಾ ಬಿ ಕೈಯಾನಿ. ಅಲ್ಲ ಮಗನ, ಮತ್ತ ನನಗೆ ಮಾಮು ಅಂತ್ಯ ಮಗನ. ಒಂದು ವಾದ್ಯಬಾರ್ದು ವಾದ್ಯ ಅಂದ್ರ ಮಗನ 7 ಊರ್ ನೀರು ಬೇಡಿ. ಓ ಮಗನ 7 ಊರ್ ನೀರು ಬೇಡಿ ಮಗನ. ಇಲ್ಲಿ ಜಾಗ ಖಾಲಿ ಮಾಡಿ ಮಗನ, ಜಾಗ ಖಾಲಿ ಮಾಡಿ. ಬಾರ ನೀನು ಲಗುನ. ಏ ಮಾಮು ಮುಜೆ ಮಾಫ್ ಕರೋ ಮಾಮು, ಮುಜೆ ಮಾಫ್ ಕರೋ. ಅಲ್ಲ ಈಕಿ ನೋಡ್ರಿ ಪಡೋಲ್ಕಾಯಿ ಮಕ್ಕದಕ್ಕಿ ಈ ಆಟ ಕಾಶಿಬಿ ನನ್ನ ಮಕ್ಕಳ ಜೋಡಿ ಮಗಳ ಯವ್ ನಿನಗ ತಿಳಿಯಂಗಿಲ್ಲ ಈ ಮಕ್ಕಳ ಜೋಡಿ ಯಾವಾರ ಹೆಂಗ್ ಮಾಡುದು ಅನ್ನೋದು. ಅಪ್ಪ ನಾ ಏನ್ ಹೇಳಕತ್ತೀನಿ ಕೇಳಿಸ್ತತಿ ಇಲ್ಲ ನಿನಗ? ನಾನು ಮೊಸರು ಮಾರಕತ್ ಬಂದಿದ್ನ್ಯಾ, ಅವನ ಕಡೆ ಏನೋ ಅಪ್ಪಿ ತಪ್ಪಿ ಸೀರೆ ಚಲೋ ಅನಾನ 2 ಸೀರೆ ತಗೊಂಡಿನಿ. ಅದನ್ನ ರೊಕ್ಕ ಕೇಳಕತ್ತಾನವ, ಉದ್ರಿ ತಗೊಂಡಿದ್ದು. ಹಿಂಗ ಹಾ ಯವ್ವ ಯಪ್ಪ, ವಾ ಸಾವುಕಾರ ಮನ್ಯಾಗ ಹೆಂಗಾರು ಗದ್ಲ ಹಿಡಿ ಸೊಟ್ಟಿ ತುಂಬಿಲ್ಲ ಮುಂದು, ಮತ್ತ ಅದ್ರಂದ ಒಂದಿಟ್ಟು ಕಾಕಿ ಬಿಡು. ಇಲ್ಲ ಈಕಿ ನೋಡ್ರಿ ಮೊಸರು ಮಾರಾಕ್ ಬಂದಾಳತ್ತ, ಇವನ ಸೀರೆ ತಗೊಳಂದಾಳತ್ತ, ಬಾಕಿ ಕುಡಿಕದಾಳತ್ತ. ಬಾಕಿ चार वे मामू 4 साड़ी दिया. ಚಾರ ಮಗನ ಒಂದ್ ಕುಡ್ಲಾಕ್ ನೆಲಿಲ್ಲ ಮಗ. ಚಾರ್ ಅಪ್ಪ पूछ तेरा बेटी का पूछ है. ಇಲ್ಲಿ ನೋಡಿಲಿ, ನೀ ಬಂದಿ ಅಂತ ಹೇಳ್ಕಿಸಿಂದ ಮುಸುಕನ್ಯಾಗ ಮುಸುಕ್ ಹಾಕಕ್ ಹೋಗಿ ನನ್ನ ಕೈ ಚೂರ್ಯ ನೋಡ್ರಕತ್ ಬರತ್ತ. नहीं रे मामू, नहीं रे मामू, नहीं. ಅವ್ನು ನೋಡ್ಕೊತಾನ ಒಂದ್ ಕೈ. ಒಂದ್ ಸೀರೆದ ರೊಕ್ಕ ಕ್ಯಾನ್ಸಲ್ ಮಾಡುನು. डिस्काउंट ಕಮ್ಮಿ ಆತಳ ಇವನ್ ಹಂಗೆ ಮಾಡ್ತಾನೆ. ಹಾ ಅಪ್ಪ ಇರ್ಲಿ, ನಾ ಮೊಸರು ಮಾರ್ಕೊಂಡ್ ಬರ್ತಾನ, ನೀ ನಡಿ. ಏ ಅವ್ವ ಮೊಸರು ಮಾಡೋದು ಹಂಗಿಲ್ಲ. ಈ ಮಗನಲ್ಲ ಇವನಿಗೆ ವಾದ್ದ ಕಳಿಸಿಬಿಡ್ನು. मालू भाई, ए मालिंदु भाई, ಹಾ म्यालिंदु भाई, ಹಾ टाटा ಬಾಯ್ ಬಾಯ್, टाटा. ಸಿ ಯು. ಹೋಗಿ ಹಾಯ್. ಇಲ್ಲ ಮಗಳ, ಹಾ ನೀ ಯವ್ವ ಹಾ ಮೊಸರು ಮಾರ್ಕೊಂಡ ಹಾ ಸೀದಾ ಮನಿಗೆ ಬರ್ತ ಮಾರ ಅವ. ಯಾಕಂದ್ರ ಇಂಥ ಈ ಸೀರೆ ಮಾರವ್ರು ಜಂಪರ್ ಮಾರವ್ರು ಎಲ್ಲಾರು ಗಂಟಿಗೆ ಬರ್ತಾರ. ಮತ್ತೆ ಕೌದಿ ಹೊಲಿಯವ್ರು ಬೇರೆ ಬಂದಾರ ಬೈ, ಅವರು ಮತ್ತ ಹುಷಾರ. ಮತ್ತ ಈಗ ಯಾನ ಬರ್ಲಾತಂದ ಈ ಕಡೆ ಅವ ಐಸ್ ಮಾರುವ ಮತ್ತ ಐಸ್. ಹೌದಪ್ಪ, ಹಾ ಅವನ ಐಸು ಎಷ್ಟು ಭಾರಿ ಇರ್ತೈತಿ. ಅಣ್ಣಪ್ಪ ಈಗಪ್ಪ ಜವರು ಇವರಾದ್ರು 501 ರೂಪಾಯಿ ಕೊಟ್ಟಿರ, ಅವರು ತುಂಬಾ ಋಣಿಯಾಗಿದ್ದೀನಿ. ಅಪ್ಪ ಆ ಡಬ್ಲ್ಯೂ ಡಬ್ಲ್ಯೂ ಅಲ್ಲ, ಆ ಬಾಬುದನ್ಲ ಐಕ್ಸ್ ಕೊಡ್ತಾನಲ್ಲ, ಸಖತ್ತಾಗಿರ್ತದಪ್ಪ ಮಗಳ. ನಾ ಇನ್ನೊಂದು ಸುದ್ದಿ ಕೇಳಿ ನೀವು. ಏನಪ್ಪ? ನನಗೆ ಖೂನ್ ಇಲ್ದೆ ಒಂದು ವ್ಯವಹಾರ ಮಾಡಿತ್ಲ ಅವು. ಹಾ ಎದುರು ಯಾವಾರಪ್ಪ? ಅದು ಏನೋ ಮಡ್ಡಿ ತೊಗೊಂಡಿತ್ತ. ಆ ಮಡ್ಡಿ ತೊಗೊಂಡಿತ್ತ ಮತ್ತು ನನಗೆ ಖೂನ್ ಇಲ್ದೆ ಬೋರ್ ಹಾಕ್ಲಾತಿಯತ್ತ. ಯವ್ವ ನನಗೆ ಖೂನ್ ಇಲ್ದೆ ವ್ಯವಹಾರ ಮಾಡ್ಲತ್ತಿ ನೀವು. ಯವ್ವ ನಾ ಅಂತ ಕುಡಿದ್ರು ನಿಷೇಧಾಗಿದ್ರು ನೀವು ಗೌಡ್ರ ಮನ್ಯಾಗ, ನೀ ಏನಾಗ ಮಾಡಕ್ ಹೋಗ್ಬಿಡವು. ನೀನ ಹೋಗಿ ಒಣ ಮಡ್ಯಾಗ ಬೋರ್ ಹೊಡೆದಿರ್ಬೇಕು, ಅದಕ್ಕೆ ಯವ್ವ ನಮ್ಮ ಅಡ್ಡಾಗ ಎಷ್ಟು ಬೋರ್ ಹಾಕ್ರು ನೀರ ಬೀಳುದಿಲ್ಲವು. ಅದೇ ಮುಗ್ದತಿ, ಎಲ್ಲ ಮುಗ್ದತಿ. ಈಗ ನೋಡ್ಯವ ಈ ಚಿಚ್ಚಿ ಮಳಿ ಐತೈತಿ, ಕಸ ಕಡ್ಡಿಯಾಗಿ ನಿಂತಾವ ಯವ್ ಈಗ. ಅಲ್ಲ ಬಾಬ್ಯಾ ನನಗೆ ಬರ್ತೀನಿ ತಳ ನಿನ್ನ ಬಂದೇ ಇಲ್ಲ ಸುಳ್ಳು ಮಗ. ಅವನು ಕೈ ಬರ್ತಾನ ಮತ್ತೆ ಯಪ್ಪ ಮತ್ತೆ ರೀ ಕಾಡಪ್ಪ ಮಾವರ ಏನು ಕಸ ಕಡ್ಡಿ ಬಾಳ ಅನ್ನಕತ್ತಿಲ್ಲ. ಈಗ ಮಳಿ ಕಡ್ಡಿ ಅದೈತಿ ಅಲ್ಲ, ಈಗ ಮಳಿ ಬಾಳ ಹತ್ತೈತಿಲ್ಲ, ಅಲ್ಲಿಗೆ ಕಸ ಕಡ್ಡಿ ಬಾಳ ಹತ್ತೈತಿ. ನೋಡ್ಕೊಂಡು ಹೆಜ್ಜೆ ಇಡಣ ನಮ್ಮ ಅಪ್ಪ. ಯಪ್ಪ ಇಂಥ ಕಡ್ಡದಾಗೆ ನಮಗ್ ಬಾಳ ಸುಖ ರೀ, ಬಾಳ ಸುಖ. ನಿಮ್ಮ 3 ಎಕರೆ ಕಡ್ಡ ಬಾಜುಕೆಲ್ಲ ಸರೀಶ್, ಅದರಾಗ ನಟ್ ನಡವಾರ ಒಂದು ಬೋರ್ ಹಾಕಿ ಅಪ್ಪ 9 ತಿಂಗಳದಾಗ ನಿಮ್ಮ ಅಪ್ಪಾಗ ಬೆಳಿ ಜರ್ ತೆಗೆದು ಕೊಡ್ಲಿಕ್ಕಂದ್ರ ನನ್ನ ಹೆಸರು ಆಯ್ಸ್ ಮಾರು ಬಾಬುನೆತ್ ಕರಿಬೇಡ್ರಿ, ಊರಾಗ ಬಾಬುನೆತ್ ಕರಿಬೇಡ್ರಿ. ಅಪ್ಪ ಈ ಡಬ್ಲ್ಯೂ ಅಲ್ಲ, ಇದ ಬಾವಿ ಅದಲ್ಲ ಕೇಳಿಲ್ಲ, ಅದ ಹಂಗ ಬರತೈತಿ ಬಾಯಾಗರ. ಅವನ ಅವ ಬಾಳ ಕಡ್ಡದ ಮ್ಯಾಗ ಕೈ ಆಡಿಸಿ ಬಂದಂಗ ಕಾಣ್ತೈತಿ. ಯವ್ ಕಾಡ ಸರ್ವಿಸ್ ಬಾಳ ಆಗೈತಿ ನೋಡ ಅವಂಗ. ಕಾಟ ಬಿಡಿಸಿ ರೌಂಡ್ ಅಪ್ ಹೊಡಿಬೇಕಾಯ್ತು. ರೌಂಡ್ ಅಪ್ ನಿನ್ ಕೈಲೇ ಹೊಡಿದ ಆದ್ರ ಮಾಮ ಇಟ್ಟು ತನ ಕಡ್ಡ ಹಚ್ಕೊಂಡು ಯಾಕೆ ನಿಂದಿರ್ತಿದ್ದಿ? ರೌಂಡ್ ಅಪ್ ನನ್ನ ಅಂತೇಲಿ ಐತಿ, ಪಂಪು ನನ್ನ ಹಂತೇಲಿ ಐತಿ, ನೀ ಎದರ್ಲೆ ಹೊಡ್ಯಾವ. ಚಾರ್ಜಿಂಗ್ ಮುಗ್ದೈತು ನೀನ್ ಅಂತೇಲಿದ. ಚಾರ್ಜಿಂಗ್ ಮುಗ್ದೈತಿ ಚಾರ್ಜಿಂಗ್. ಏ ಮಾಮ ಮೊನ್ನೆ 4 ದಿನ ಲೈಟ್ ಊರಾಗ ಏನ್ ಲೈಟ್ ತೆಗ್ದು ನಡೀತಿಲ್ಲ, ಅವಾಗ ಹೋಗಿರ್ಬೇಕು ಚಾರ್ಜ್. ಖರೆ ಈಗ ಫುಲ್ ಚಾರ್ಜ್ ಹೈ ರೀ, ಥಂಡ್ಯಾಗ ಫುಲ್ ಚಾರ್ಜ್ ಹೈ. ಇರ್ಲಿ ತಮ್ಮ ಚಾರ್ಜ್ ಇರ್ಲಿ.
ಅಪ್ಪ ಆ WWF ಇಲ್ಲಿ LED ಬಲ್ಲಿಗೆ ಈ ಸೌಂಡಿಗೆ ಹೀಟ್ ಆಗಿದ್ದತ್ತು ಅದಕ್ಕೆ ಚಾರ್ಜ್ ಆಗೈತಿ. ಇರ್ಲಿ ಅವು ನಾನು ಗೌಡ ಮನ್ಯಾಗ ಯಾಕೋ ಲ್ಯಾಕ್ ತಪ್ಪೈತಿ. ಅವ ನಾಗೇಗೌಡ ಹೇಳ್ದ ಮಗಳ ನನಗ ಏನತ್ತ ಲೇ ಕಾಡ್ಯಾ ಲೆಕ್ಕ ಸುದ್ದ ಹಚ್ಚಂದೇವು ನಾ ಜರ ಶಿಂದಿ ದಾರು ಕುಡ್ದೇವು ಆತರ ಲ್ಯಾಕ್ ತೆಪ್ಪೈತಿವ್ ನಂದು ಯಾಕೋ. ಯಾಕಂದ್ರು ನಮಗೆ ಶಿಂದಿ ದಾರು ಕುಡಿತ ಹೊತ್ತು ಮನಿ ಕುಡ್ಲಿಕ್ಕೆ ನಿದ್ದಿ ನತ್ತಂಗ ಮಗಳು. ಅದಕ್ಕ ನೀ ಮತ್ ನನಗೆ ಶಿಂದಿ ದಾರು ಕುಡಿಸಿ ಆ ಶೀರೆ ಅವನ್ ಜೋಡಿ ಆಯ್ಸ್ ಮಾರ ಅವನ್ ಜೋಡಿ ಮಾಡತ್ತಿದ್ಲೆ ಆ ಗದ್ಲ. ಇರ್ಲಿ ಮಗಳು ನಾ ನಾಗೇಗೌಡ ನಾವು ಲ್ಯಾಕ್ ತೆಪ್ಪೈತಿ ಹೋಗ್ಬೇಕೀಗ. ಹೋಗಿ ಬರ್ತೀನಿ ನೀನು ಬಾ ಯಾವ್ದು ಜಾಗ ಖಾಲಿ ಮಾಡೋ ನೀನು. ನೀ ನಡಿ ನಾ ಬರ್ತ ನಡಿ ನೋಡ್ಬೇಡಂಗೆಲ್ಲ ಅಲ್ಲ ಹಿತ್ತಲಕ್ಕ ಕರಿಬೇಡ ಮಾವ ಎದಿಗ ಬರಿಯಾಗಿದ್ದೈತೆ ನಿನ್ನ ಮೇಲೆ ಇಟ್ಟಿನಲ್ಲ ಜೀವ ಅತಿ ಪಿಕ್ಚರ್ ಬಗ್ಗೆ ಹಿತ್ತಲಕ್ಕ ಕರಿಬೇಡ ಮಾವ ಎದಿಗ ಬರಿಯಾಗಿದ್ದೈತೆ ನಿನ್ನ ಮೇಲೆ ಇಟ್ಟಿನಲ್ಲ ಜೀವ ಅಲ್ಲಲೇ ಬಾಬೆ ಬಂದ ಕಿಸಿಂದ ನಮ್ಮ ಅಪ್ಪನ ಕೈಗೆ ಸಿಕ್ಕೊಂಡ್ಲೆ ನೀನು. ನಿಮ್ಮ ಅಪ್ಪನ ಹೊಲ ಹಸನ್ ಮಾಡ್ಬೇಕಾದ್ರ ಮತ್ತಾರು ಬರ್ಬೇಕಿಲ್ಲ ನಾನೇ ಬರ್ಬೇಕಲ್ಲ. ಯಾವಾಗ ಅಲ್ಲ ಯಾವಾಗಿನ ಹಿಡ್ಕೊಂಡ್ ತೆಗ್ದ ಚಾಲು ಮಾಡಿ ಹೊಲ ಹಸನ್ ಮಾಡೋದು ಏನಿಲ್ಲ ಯಾವಾಗ ಬಂದಿಲ್ಲ ಅವಾಗ ಹಿಡ್ದ ಈಗ ಚಲೋ ನೀ ಹ್ಞೂ ಅಂತಂದ್ರ ನೀನು ಮದುವೆ ತಯಾರದನ. ಹೌದಾ ಆಗ್ಲಿ ಇದ ಖುಷಿ ಒಳಗೊಂದು ಹೊಡೆದ ಮನಿಗ್ ನಡಿ.
ಅದಾರ್ಲ ಅಪ್ಪ ಹೋಗ್ಯಾನತ್ತು ಆಯುಷ್ಮಾರಾವ್ ಬಾಬ್ಯಾನ್ ಜೋಡಿ ಕತ್ತಿ ಕುಣ್ದಂಗೆ ಕುಡ್ಲತ್ತಾಳ ನೋಡ್ರಿ ಎಟ್ಟರೆ ಖಬರಾಡ್ ನಿಂತಾಳಂದ್ರಿ ಈಗ ಹೋಗಾನ ಪಟ್ನೆ ಆಕಿಂದ ಏನದ್ರಲ್ಲ ಒಂದು ಹಳಿ ಮುದುಕ ನೋಡಿ ಮದುವೆ ಮಾಡಿಬಿಡ್ತೀನಿ ಸಾಕಾಯ್ತು ರೀ ನನಗೂ ಸಾಕಾಯ್ತು ಎಟ್ಟರೆ ಕಾಟ್ ಕೇಳಿದ್ರಿ ದಿನ ಒಟ್ಟೆ ಸಾಕಾಯ್ತು ಹಳಿ ಮುದುಕೊಂದು ಮದುವೆ ಮಾಡೇ ಬಿಡ್ತೀನಿ ಇಂದು ಹೋಗತ್ತೀನಿ ಅಂತ ನಾಳೆ ಜಾತ್ರೆ ಒಂದು ನೋಡ್ತೀನಿ ನಾಡ್ದು ಮಾಡಿಬಿಡ್ತೀನಿ ಲಗ್ನ ನಂದು ಯಾವ ಕರೆಕ್ಟ್ ಐತಿಲ್ರಿ ಯಾಕಂದ್ರೆ ಲೆಕ್ಕಪತ್ರಿ ಇದು ಬುಕ್ ಹರಿತ್ರಿ ಯಾಕಂದ್ರೆ ಲೆಕ್ಕ ಮಾಡಿ 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 ಸಾಕಾಯ್ತು ರೀ ಇಬ್ಬರು ಲೆಕ್ಕ ಮತ್ತು ಅವ್ರ ಮಗಳು ಒಬ್ಬಕ್ಕೆ ಲೆಕ್ಕ ರೀ ನನಗೂ ನಾನು ಸುಮ್ಮನೆ ಗೌಡ್ರ ಮನ್ಯಾಗ ಮಗಳ ಜೋಡಿ ಒಂದು ಸೆಟ್ಟಿಂಗ್ ಇಟ್ಟೀನಿ ರೀ ಸೆಟ್ಟಿಂಗ್ ನಡೆದು ಸಣ್ಣಗೆ ನಡೆಸ್ತೀನಿ ನಾನು ಸೆಟ್ಟಿಂಗ್ ಜೋಡಿ ಹಲೋ ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು? Samir Barkamule. ವಸುಂಧರ ಮಡಿಯನ್ನು ತನ್ನಿಸುವ ತೆರೆದ ಮೇಘರಾಜ ಸುರಿಸುವ
ರಸ ಸಲ್ಲಾಪಿದು ಗಿರಿಜೆಯ ಮನೆಗೆ ಮುಂದೆ ನೀಡುವ ಮಾಘ ಮಾಸದಲ್ಲಿ ಅತ್ಯಂತ ಬದುಕು ಚಕೋರಿ ಚಂದ್ರ ಚಕೋರಿ ಗಿರಿಜೆ ನಿನ್ನ ಕಂಡ ದಿನದಿಂದ ಎಂದು ಕಾಣವಾಗಿದೆ ಈ ನಾಗೇಗೌಡನಿಗೆ. ರಕ್ತದಿಂದ ಕೆಂಪಾದ ಈ ನನ್ನ ಕಣ್ಣುಗಳಿಗೆ ರಸ ಸಂಚನ ಕೈಯುವ ನಿನ್ನ ನಗ್ನ ಸೌಂದರ್ಯದ ಸವಿಯನ್ನು ಉಣಿಸಿ ತೃಪ್ತಿಪಡಿಸಬಾರದೆ ಈ ನಾಗೇಗೌಡನ ಉರಿಯುವ ನಯನಗಳನ್ನು. ಈ ಕೆಟ್ಟ ನೋಡಿ ನನ್ನ ಕಿವಿಯಾಗ ಬಿದ್ದ ಸಮಾಧಾನ ಅನ್ನುವ ಸಹಿಸ್ದಂಗಾಗೈತಿ. ಇದಕ್ಕೊಂದು ಪ್ಲಾನ್ ಮಾಡ ಪ್ರತಾಪ್, ಪ್ಲಾನ್ ಮಾಡಕ ಏನು ಹೇಳ್ತೀರಿ ಗೌಡ್ರ? ನಿಮಗೊಂದು ಸರಳ ಹಾದಿ ಆಗ್ಬೇಕು, ಅದರಾಗ ನಡಿಯಾಕ ನನಗೊಂದು ಹಾದಿ ಆಗಬೇಕು. ಗೌಡ್ರೆ, ಬುದ್ಧಿವಂತರು ಒಂದೇ ಹಕ್ಕಿಗೆ ಎರಡು ಹಕ್ಕಿಯನ್ನು ಹೊಡಿತಾರೆ, ಆದರೆ ನಾನು ಒಂದೇ ಗುಂಡಿಗೆ 3 ಹಕ್ಕಿಯನ್ನು ಹೊಡಿತೇನೆ. ನಾವು ಹಂಚು ಹಾಕಿರುವುದು ಮೂರನೇದು ಯಾವಾಗ ಪ್ರತಾಪ್? ಗೌಡ್ರ, ಅದೇ ನೀವು ಹೊಂಚು ಹಾಕಿದ ಸೋದರ ಮಾವನ ಮಗಳು ಗಿರಿಜೆ. ಗಿರಿಜನ ಅವಳಂದರೆ ಯಾಕೆ ಶಡು ಪ್ರತಾಪ್? ವಿಷಯ ಅಲ್ಲೇ ಇರೋದು ಗೌಡ್ರ. ಗಿರಿಜೆಯ ಮದುವೆ ಮಾತುಕತೆ ಸಂಗಮೇಶನಿಗೆ ಕೊಟ್ಟ ಮುಗಿದು ಹೋಗಿದ್ದ. ಪ್ರತಾಪ್, ನೀನು ಕರೆ ಹೇಳ್ತೇನ? ಮತ್ತೆ ಸುಳ್ಳು ನಾಯಕ ಹೇಳ್ರಿ ಗೌಡ್ರಿ. ಬೇಕಾದರೆ ನೀವು ಕೇಳಿ ಆ ನಿಮ್ಮ ಕಾರ್ಕೊಂಡು ಕಾರ್ಯವನ್ನು. ಹೂನ್ರಿ ಗೌಡ್ರ, ಪ್ರತಾಪ್ ಸಾವ್ಕಾರ ಅಂದಾಗ ಸಂಗಮೇಶ ನಿಶ್ಚಿತಾರ್ಥ ಮುಗಿಸ್ಕೊಂಡು ಮಿಲ್ಟ್ರಿ ಹೋಗ್ಯಾನ್ರಿ ಗೌಡ್ರ, ಮಿಲ್ಟ್ರಿ ಹೋಗ್ಯಾನ. ಸಾಧ್ಯವಿಲ್ಲ, ಹಾಗೆ ಆಗಕ್ಕೆ ನಾನು ಬಿಡೋದಿಲ್ಲ. ಮೊದಲೇ ನನ್ನ ಮಗಳು ಆ ವೈರ್ಯ ಮನುಷ್ಯರಿ ನನ್ನ ಶಕ್ತಿಯನ್ನು ಕುಂದಿಸಿ ಬಿಟ್ಟಳ. ನಾನು ಕಣ್ಣ ಇಟ್ಟು ಆ ಹೆಣ್ಣು ಆ ನನ್ನ ವೈರ್ಯ ಮನುಷ್ಯ ಅಂದ್ರೆ ನಾನು ಬಿಡೋದಿಲ್ಲ. ಪ್ರತಾಪ್, ಇದಕ್ಕೆ ಎಷ್ಟು ಹಣ ಖರ್ಚಾದ್ರೂ ಆಗಲಿ, ಗಿರಿಜಾ ನನ್ನವಳಾಗಬೇಕು. ಪ್ರತಾಪ್, ಬಹಳ ಸರಳೈತ್ರಿ ಗೌಡ್ರ, ಬಹಳ ಸರಳೈತಿ. ಸಂಗಮೇಶ ಹೇಗೋ ಮಿಲಿಟರಿ ಟ್ರೈನಿಂಗ್ ಅಂತ ಬಹುದೂರವಾಗಿ ಹೋಗ್ಬೇಕು ಅಂತಾನ. ನಮ್ಮ ಊರಿಗೆ ವ್ಯಾಪಾರಿ ಆಗಿ ಬಂದ ಹುಸ್ನಾನನ್ನು ಅಲ್ಲಿಗೆ ಕರೆದುಕೊಂಡ ಹೋಗಿ ಹೊತ್ತು ನೋಡಿ ಸಂಗಮೇಶನ ಕಥೆಯನ್ನು ಮುಗಿಸಿಬಿಡೋಣ. ಆ ಪ್ರಾಣಿ ಅಲ್ಲೇ ಜೀವ ಬಿಡ್ತದೆ. ಅವ ಸತ್ತನೆಂಬ ಸುದ್ದಿ ತಿಳಿದು ಜಗದೀಶ ಇಲ್ಲಿ ಎದೆ ಹೊಡೆದುಕೊಂಡು ಸತ್ತ ಹೋಗನ. ಆಗ ಉಳಿದಿರುವುದು 3ನೇ ಪಕ್ಷಿ ಗಿರಿಜೆ, ಜೋಡಿ ಇಲ್ಲದ ಜೀವ. ಗೌಡ್ರ, ಗಿರಿಜೆ ಗೌಡ್ರ. ಆಗ ನೀವು ಮನ ಬಂದಂತೆ ಅವಳನ್ನು ಕುಕ್ಕಿ ಕುಕ್ಕಿ ತಿನ್ನೋದು ಗೌಡ್ರ. ಬರೋಬ್ಬರ ನೋಡ್ಗೌಡ್ರ, ಪ್ರತಾಪ್ ಸಾವ್ಕಾರ ಹೇಳೋ ಮಾತು ಖರೆ. ಈಗಲೇ ಹೋಗಿ ಉಷ್ಣಾನ ಕರೆದುಕೊಂಡು ನಮ್ಮ ಊರ್ ಕೆರೆ ಗಂಗೆ ಮಗನ ಸಂಗಿನ ಕುಣಿಯಾಗ್ತತ್ನ ಗೌಡ್ರ. ಆದ್ರ ಗೌಡ್ರ, ನಿಮ್ಮ ಸಿದ್ಧಂತೆ ಸಂತ್ರ, ಓಶಿ, ಹೋಗಿ, ಬೇರ್, ರಮ್ ಎಲ್ಲಾ ಸಿದ್ಧಂತೆ ಮಾಡಿಟ್ಟಿನ ಗೌಡ್ರ. ಈಗಲೇ ಹೋಗಿ ಉಷ್ಣಾನ ಕರೆದುಕೊಂಡು ಗೌಡ್ರ ಆ ಗಂಗೆನು ಕುಣಿಸಲು ತರ್ತೀನಿ ಗೌಡ್ರು. ಹೋಗ್ಲಿ ಗೌಡ್ರೆ. ಪ್ರತಾಪ್, ಹೆಸರಿಗೆ ತಕ್ಕ ಪ್ರತಾಪನಾದ ಹೊಚ್ಚನ್ನು ಹಾಕಿ ಸಂಚು ಮಾಡಿದಲ್ಲ, ಈ ನಿನ್ನ ಸಂಚು ಮೆಚ್ಚಿನಂತೆ ಸಾಗಿ
ಸಲುವಾಗಿ ಫಲಕಾರಿ ಆಗಲೇಬೇಕು. ಆವಾಗ ನೋಡು ಈ ರಾಜೇಗೌಡನ ದರ್ಪದ ತಳ್ಳುವರಲ್ಲಿ ಬಿದ್ದು ಒದ್ದಾಡಲೇಬೇಕು. ನನ್ನನ್ನು ಎದುರು ಹಾಕಿಕೊಂಡ ಆ ಬಡಬಿಕಾರಿ ಜಗದೀಶ ಬದುಕಬಾರದು. ಗೌಡ, ಇದೇ ಸಂತೋಷಕ್ಕೆ ಒಂದು ಸುಂದರವಾದ ಪಾರ್ಟಿಯನ್ನು ಕಾಡ್ಯ ಬೇಗ ಬಾರಲೇ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ಮಕ್ಕಳಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಜಾಲಿ ಮಾಡೋಣ, ಮತ್ತು ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮಬಾಣ. ನೆತ್ತಿಗಾರಿದ ಈಗಿನ ನಿಶಯ, ನೆತ್ತಿಗಾರಿದ ಈಗಿನ ನಿಶಯ. ಪುಣ್ಯ ನಮ್ಮದೆ ಭಾವದ ದಿನವೋ. ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಖಾಯ.
ಉಳಿಸಬೇಕು ಮಗ ಸತ್ತಾಗ ಆರಡಿಯ ಕಾಯಜ್ಜಾಗ ನಾಳೆಯ ಭರವಸೆ ಬೇಡ ಈ ದಿನ ಸ್ವಪ್ನವು ನೋಡ ನಾಳೆಯ ಭರವಸೆ ಬೇಡ ಈ ದಿನ ಸ್ವಪ್ನವು ನೋಡ ಹಡಗು ಹಿಡಿದು ಪಡೆಯ ಬರಲಿ ಹೊಸಕಿ ಬಿಡುವೆ ಕಾಲಡಿ ಹುರಿಯುತ್ತಿದೆ ಜತೆ ಹುರಿಯುತ್ತಿದೆ ರಣ 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 ರಕ್ತವು ಕುದಿಯುತ್ತಿದೆ ಕುದಿಯುತ್ತಿದೆ ರಾಮನ ಎದೆಯನ್ನು ಬಗೆಯುವ ಆಸೆ ನಂದೇ ರಕ್ತವ ತೆಗೆದು ಪಾದವ ತೊಳೆಯುವೆ ಹಿಂದೆ ಗೌಡ್ರೆ ಅಲ್ಲಿ ನೋಡಿ ನೀವು ಬಯಸಿದ ಹಕ್ಕಿ ಗಿರಿಜಾ ಇತ್ತ ಕಡೆನೇ ಬರಾಕತ್ತಾಳ ಇದೇನು ಪ್ರಥಮ ಕನಸು ಅಥವಾ ನೆನಸು ನಿಲ್ಲು ಗಿರಿಜ ಯಾಕೆ ಗೌಡ್ರೆ ಮಾಡೋದಕ್ಕೆ ಕೆಲಸ ಇಲ್ಲವೆಂದು ಇವನನ್ನು ಕರೆದುಕೊಂಡು ಈ ನಡು ಬೀದಿಯಲ್ಲಿ ಬೆದರ ಗೊಂಬೆ ಹಾಗೆ ನಿಂತಿದ್ದಿರಲ್ಲ. ನಿನ್ನ ಕಣ್ಣಿಗೆ ನಾನು ಬೆದರುವ ಗೊಂಬೆಗಳಾಗೆ ಕಾಣುತ್ತಿರುವೇನು? ಅವಳಿಗೆ ಗೊತ್ತು ನಾವು ಬೆದರುವ ಗೊಂಬೆಗಳಲ್ಲ, ಬೆದರಿಸಿ ಬಲಿಯಲ್ಲಿ ಹಾಕಿಕೊಳ್ಳುವ ಭಯಂಕರ ಹುಲಿಗಳಲ್ಲ. ಹೇ, ಬಲೆಗೆ ಹಾಕಿಕೊಳ್ಳೋದಕ್ಕೆ ನಾನೇನು ಹೆದರೋ ಕುಲದ ಹೆಣ್ಣಲ್ಲ. ಮೀಸೆ ಮೇಲೆ ಕೈ ಹಾಕಿಕೊಂಡು ತಿರುಗುವ ಈ ಗಂಡಸರನ್ನು ಮಣ್ಣು ಮುಕ್ಕಿಸುವ ಮಾನವನಿತರದ ಹೆಣ್ಣು ನಾನು. ನಾನು ಮಣ್ಣು ಮುಕ್ತಿನ ಕೇಳಿಸಿಕೊಂಡೇನೋ ಪ್ರತಾಪ ಇವಳ ಮಾತನ್ನ. ಲೇ ಗೌಡ, ಇದು ಕೇಳಿಸಿಕೊಳ್ಳುವ ಸಮಯವಲ್ಲ. ಚಿಕ್ಕ ತರುಣಿಯನ್ನು ಮನ ತನ್ನಿಸಿದ ಸಮಯ. ಬೇಗ ಗೌಡ್ರೆ, ಬೇಗ. ಬಲೆ ಹೆಣ್ಣಿಗೆ ಇರಬೇಕಾದ ಬಿಗುಮಾನ ಅಂದರೆ ಇದು. ಹಿಂಗ ಬಿಂಕದ ಬಿಗುಮಾನ ತುಂಬಿಕೊಂಡ ವೈಯಾರದಿಂದ ಮೆರೆಯುವ ನಾರ್ಯರನ್ನು ನಾಲಿಗೆಯಿಂದ ನೆಕ್ಕಿ ತಗ್ಗಿಸಿಕೊಳ್ಳುವ ಧೈರ್ಯ ನಮ್ಮಂತರ ಧೀರರಿಗೆ ಮಾತ್ರ ಸಾಧ್ಯ. ಹೇ, ನಿಮಗೆ ಯಾರು ಅನ್ಬೇಕೋ ದೀನನು ಅಂತ
ಅಂತ ಅಲ್ಲ, ಒಂಟಿಯಾಗಿ ಸಿಕ್ಕ ಹೆಣ್ಣಿನ ಜೊತೆ ಕೆಟ್ಟದಾಗಿ ವರ್ತಿಸಿ ಮಾತನಾಡಿ, ಅದು ಅಲ್ಲದೆ ಈ ನಿಮ್ಮ ಬಾಯಲ್ಲಿರೋ ಹಲ್ಲನ್ನು ಜೊಲ್ಲನ್ನು ಸೋರಿಸುತ್ತಾ ಮಾತನಾಡ್ತಾ ಇದ್ದೀರಾ. ಛೇ, ನಿಮ್ಮ ಜೊತೆ ಎದರ ಮಾತು? ನಾನು ಪೊಗರದಿಂದ ಮಾತನಾಡಿ ಪಕ್ಕಕ್ಕೆ ಹಾದು ಹೋಗುವೆಯಾ? ಈ ನಿನ್ನ ಪೊಗರಿಸೋದು ನನಗೆ ಬಹಳ ಹತ್ತೋದಿಲ್ಲ. ಏನೋ ನನ್ನ ಕೊಬ್ಬರನ್ನು ಇಳಿಸ್ತೀಯ? ಹಾಗಿದ್ರೆ ಬಾ, ನಿಂದಾದ್ರೆ ನೀನ್ ಕೊಬ್ಬರಿ ಇಳಿಸು, ನಂದಾದ್ರೆ ನಾನು ಕೊಬ್ಬರಿ ಇಳಿಸ್ತೀನಿ. ಧೈರ್ಯ ಇದ್ರ ಬಂದಲ್ಲ, ನಮ್ಮ ಕಡೆ ಧೈರ್ಯ ನಂದು ನಾನು ಹತ್ತು ಕಡೆಯಲ್ಲಿ ಆಗಿಲ್ಲ. ಹತ್ತೂರು ಒಡೆಯ ನಾಗೇಗೌಡ 10 ಹಳ್ಳಿಯ ಜನರನ್ನು ಸಂಕಷ್ಟದಲ್ಲಿ ಅವರಿಗೆ ಸಹಾಯವಾಗುವುದನ್ನು ಬಿಟ್ಟು ಒಂದು ಅವಲೆಯಾದ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಯತ್ನಿಸುವೆಯಾ? ಅಂಥದ್ರಲ್ಲಿ ಈ ಮನೆ ಹಾಳನ್ನು ಸಪೋರ್ಟ್ ಬೇರೆ ನಿನಗೆ. ಥು, ನಾಚಿಕೆಯಾಗಬೇಕು ಈ ನಿಮ್ಮ ಮೀಸೆ ಹೊತ್ತ ಬಂಡ ಜನ್ಮಕ್ಕೆ. ತುಂಬಿಕೊಂಡು ಉಚ್ಚರಿಸಿದ್ರು ಮಾತುಗಳನ್ನು ಮಾತನಾಡುವ ಜನ್ಮ ನೀನಾಗಿದೆ ಎಂದು ಹುಚ್ಚನಂತೆ ಮಾತನಾಡಿ ರೊಚ್ಚಿಗೆಬ್ಬಿಸಬೇಡ ನನ್ನ ಕೈಯಾಗಲಿಯನ್ನು. ನೀನು ಒಂದೇ ಜನ ತಡ ಮಾಡಿ ಬಂದಿದ್ದರೆ ನಾನು ಎಂತ ಗಂಡಸ ಎಂಬುದನ್ನು ಆಗ ನಿನಗೆ ತಿಳಿಯುತ್ತಿತ್ತು. ದೊಡ್ಡ ಗಣಂದಾರಿ ಕೆಲಸನೇ ಮಾಡಕ್ ಹೊಂಟಿಯಲ್ಲೇ ಮಟ್ಟಾಳ. ಏ ಮಟ್ಟಾಳ, ದೇವರು ಗಂಡಸ್ತನ ತುಂಬಿರೋದು ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಕ್ಕಲ್ಲದೆ ಆಪತ್ಕಾಲದಲ್ಲಿ ಇದ್ದವರನ್ನು ಕಾಪಾಡುವುದಕ್ಕಾಗಿ. ಇದೇ ರೀತಿ ನೀವು ಇನ್ನೊಂದು ಸರಿ ನನ್ನ ಕಣ್ಣಿಗೆ ಬಿದ್ದರೆ ಒದ್ದು ಬುದ್ಧಿ ಕಲಿಸಿ ಗಂಡಸಿನ ಲಕ್ಷಣ ನಾನು ತೋರಿಸ್ತೀನಿ ನಿಮಗ. ಹುಷಾರಾಗಿ ಎಂದು ನೀನು ನಮಗೆ ಹೇಳಬೇಕಾಗಿಲ್ಲ. ಇನ್ನು ಮುಂದೆ ಸದಾನ ಕಾಲ ಹುಷಾರಾಗಿ ಇರಬೇಕಾಗಿತ್ತು ನೀನು. ಹೀಗೆ ನಮ್ಮ ಪದೇ ಪದೇ ನಮ್ಮ ಕೆಲಸಕ್ಕೆ ಅಡ್ಡಿ ಬಂದ ಈ ನಿನ್ನ ಸಾಹಸ ನಮ್ಮನ್ನು ರೊಚ್ಚಿಗೆ ಸಾಕತೈತಿ. ಈ ರೊಚ್ಚಿಗೆದ ಸಾಹಸ ಯಾವ ಮಟ್ಟಕ್ಕೆ ಮುಡುತ್ತಿದೆ ಅನ್ನೋದು ಗೊತ್ತಿಲ್ಲ. ಇಂದಿನಿಂದ ಹುಷಾರಾಗಿ ಇರಬೇಕಾಗಿತ್ತು ನಾವಲ್ಲ. ಗೌಡ, ನಿನ್ನ ಮಗಳ ಕೊರಳಿಗೆ ತಾಳಿ ಕಟ್ಟಿನಿ ಅಂದ ಮೇಲೆ ನೀವು ನನಗೆ ಮಾವ ಇದ್ದ ಹಾಗೆ. ಅದಕ್ಕಂತೆ ಮರ್ಯಾದೆ ಕೊಟ್ಟು ಮಾತನಾಡ್ತೀನಿ, ಸುಮ್ಮನೆ ಹೊರಟು ಹೋಗಿ. ನಿಮಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಇಲ್ಲದಿದ್ದರೆ ಸಿಟ್ಟು ದ್ವೇಷ ಅಂತ ಏನಾದರೂ ಬಂದರೆ ನಾವು ನಮ್ಮ ಮನಸ್ಸು ಮೀರಬೇಕಾಗ್ತೈತಿ. ಪ್ರೀತಿಯಿಂದ ಮಾತನಾಡಿದ್ರ ನಮ್ಮ ಎದೆಯಾಗ ಪ್ರೀತಿ ಹುಡ್ತೈತಿ. ಅದನ್ನು ಬಿಟ್ಟ ಸೊಕ್ಕಿನಿಂದ ಮಾತಾಡಿದ್ರ ನಮ್ಮ ಎದೆಯಾಗ ಬೆಂಕಿ ಉರಿದ ಅದನ್ನು ಹೊರಗೆ ಬರಾಕ ಸವಲತ್ತು ಮಾಡಿ ಕೊಟ್ರ ನಿಮ್ಮನ್ನ ಎಲ್ಲ ಸುಟ್ಟು ಬಸು ಮಾಡುವ ತಾಕತ್ತ ಈ ನಮ್ಮ ತೋಳ್ನ್ಯಾಗ ಐತ್ಲೇ ಮಟ್ಟಳ. ಗಿರಿಜಾ, ನಡೆಯಮ್ಮ. ಇಂಥ ಮನೆ ಹಾಡು ಕೂಡ ಏನ ಮಾತು. ನಡೆಯಮ್ಮ, ಒಳಗೆ ಹೋಗೋಣ. ಬರ್ತೀನಿ ಗೌಡ, ಬರ್ತೀನಿ. ಹೋಗಲಿ ಗೌಡ್ರೆ, ಹೋಗಲಿ. ನನ್ನ ಕುತಂತ್ರ ನಾಟಕದಿಂದ ಗಿರಿಜೆ ಹಾಗೂ ಸಂಗಮೇಶ್ವರಕ್ಕೆ ಇಲ್ಲದ ಸಂಬಂಧವನ್ನು ಕಲ್ಪಿಸಿ ಗೌರಿಯ ತಲೆಯನ್ನು ತುಂಬಿ ಅವಳನ್ನು ಮನೆಯಿಂದ ಹೊರಬರುವಂತೆ ಮಾಡುತ್ತೇನೆ. ನಡೆಯಲಿ ಗೌಡ್ರೆ, ಈಗ ಹೋಗೋಣ. ಪ್ರತಾಪ್, ನಿನ್ನ ಕುತಂತ್ರದ ಜ್ವಾಲಾಮುಖಿ ಯಾವ ರೀತಿ ಸಿಡಿದಂತರೂ ನನಗೆ ಗೊತ್ತಿಲ್ಲ. ಒಟ್ಟಿನ ಮೇಲೆ ಆ ಜಗದೀಶನ ಮನೆತನ ಮೇಲೆ ನನ್ನ ದೇಶದ ಹೊಗೆ ಆಡಕ್ಕೆ ಬೇಕು. ನಿನ್ನ ಕುತಂತ್ರವೇ ನನ್ನ ಗೆಲುವಿನ ಮಂತ್ರ ಆಗಲೇಬೇಕು. ಪ್ರತಾಪ್, ನಡೆ ಹೋಗೋಣ.
ನೋಡಿಯಪ್ಪ, ನಾ ಮಾಲಾನ ಪಡಿಬೇಕಂತ ಹೇಳಿ ಎಷ್ಟು ಪ್ರಯತ್ನ ಪಟ್ರು ಆಕೆ ನನ್ನ ಕೈವಶ ಆಗಂಗೆ ಕಾಣಿಸೋಲ್ದು. ಅವ್ರ ಅಪ್ಪಂತರು ಕಾಡ್ಯ ಶನಿ ಬೆನ್ ಹತ್ತದಂಗೆ ಹತ್ತಾನ್ರಿ, ಶನಿ ಬೆನ್ ಹತ್ತದಂಗೆ ಹತ್ತಾನ. ಎಲ್ಲಿ ಒಂದಕ್ಕೆ ಹೋದ್ರು ಅಲ್ಲೇ, ಇದನ್ನ ತಗೊಂಡು ಹೋದ್ರು ಅಲ್ಲೇ ಕಾಡಿ. ಹಿಂಗಾಗಿ ನಮಗೆ ಏನು ದೊರಕೋಲ್ದಾಗೈತಿ. ನೋಡ್ರಿ ಈ ವೇಷದಾಗ್ರಿ ಏನ ದೊರಕ್ತಾಳು ಏನ್ ಮಾಡ್ತಾಳು ನೋಡ್ರಿ. ಅರೆ ಅಲ್ಲ ಮಾರು ಪೂರಿನ ಆ ಕಾಡ್ಯಾನ ಕಣ್ ತಪ್ಪಿಸಿ ಪುರ್ರ ಅಂತ ಹತ್ಕೋಬೇಕು ಆಗ್ಬಾರ್ದು. ಇಲ್ಲೊಂದು ಯಾವುದೋ ಹೊಸ ಗಿಡಕ್ಕೆ ನಿಂತೈತಿ, ಇದ್ರ ನಮ್ಮ ಸೆಟ್ ಆತ. ಗಿಡ್ಡ ಐತಿ ಖರೆ ಅಂದ್ರೆ ಯಾವ ಮಾಡಿದ್ರಿ ಸಿಗ್ಲಿಕ್ಕೆ ಮ್ಯಾಚ್ ಮಾಡ್ಕೋಬೇಕಾಗ್ತೈತಿ. ಏ ಬಾಯಿ ಕಾಂತಿ ಏ ಸಾಹೇಬ್ತಿ, ನಮ್ದ ಜಾತಿ ಒಡ್ರದಲ್ಲ ಸಾಹೇಬ್ತಿ, ಜಾತಿ ಒಡ್ರದಲ್ಲ. ಏ ಪುರಿ, ನಾನು ಕೇಳಿದ್ದೀನಿ ಜಾತಿ ಅಲ್ಲ. ನಿನ್ನ ಹೆಸರು ಏನು, ಯಾವ ರಕ್ಕಿ, ಎಲ್ಲಿ ಹೊಂಟಿ ಅಂತ ಚಂದಂಗ್ ಕೇಳ ಸಾಹೇಬ್ತಿ, ಚಂದಂಗ್ ಕೇಳ. ಅಲ್ಲ ಸಾಹೇಬ್ತಿ, ನನ್ನ ಹೆಸರ ಯಮುನಾಬಾಯಿ. ನನಗ ಎಲ್ಲಾರು ಪ್ರೀತಿಯಿಂದ ಯಮುನಾ ಯಮುನಾ ಅಂತ ಕರಿತಾರ ನೋಡ. ಹಂಗಂದ್ರ ನಿನ್ನ ಹೆಸರೇನು? ನನ್ನ ಹೆಸರು ಅಲ್ಲಮ್ಮ ಅಂತ. ಏ ಅಲ್ಲಮ್ಮ, ನಿನ್ನ ನೋಡಿದ್ರ ನಮ್ಮವ್ರದ ನೆನಪಾಕೈತಿ. ಆಕೆ ಸಾತ್ತ ಬರೋಬ್ಬರಿ 2 ವರ್ಷ ಆಯ್ತ. ಆಕಿನ ತೆಕ್ಕೆ ಬಡ್ಕೊಂಡಿದ್ ನೆನಪಾಕೈತಿ. ಅಲ್ಲಮ್ಮ ಬಾರ, ಅಲ್ಲಮ್ಮ ಬಾ. ಏ ಯಮನಾ, ಏ ಯಮನು, ನನಗೂ ನಮ್ಮ ಬಾಬಿ ನೆನಪು ಬರ್ತೈತೆ. ನಿನ್ ನೋಡಿದ್ರ ನಿನ್ ನೋಡಿ ನನಗೆ ತಪ್ಕೋಬೇಕನ್ಸೈತಿ. ಬಾರ ಬಾ. ಇದ್ಯಾನಕ್ಕೆ ಎಲ್ಲ ತೆಕ್ಕಿ ಬರ್ದಂಗ ಆಯ್ತು ನೋಡು. ಇಲ್ಲಿ ಏನ್ ಮ್ಯಾತ್ ಮ್ಯಾತ್ ಎಲ್ಲ ಏಯಪ್ಪ, ಇದೇನು ಯಪ್ಪ ಕರ್ನಾಟಕದ ನ್ಯಾಷನಲ್ ಹೈವೇ ಆಗೈತಿ, ಮಹಾರಾಷ್ಟ್ರದಾಗ ರೋಡ್ ಬ್ರೇಕ್ ಇಲ್ಲಿ ಇದಕ್ಕೆ.
ಅಲ್ಲ ಹೆಂಗಸರು ಟೆಕ್ಕಿ ಬಿಡಿದ್ರು ಗಂಡಸ್ರಿ ಏನು ಹೊಯ್ಕೊತ್ ಹೋಗ್ಬೇಕ್ರಿ ಹೊಯ್ಕೊತ್ ಏ ಕಾಡು ಮಾಮ ಎಲ್ಲಿ ಹೊಂಟಿ ಈ ಕಡೆ ಬಾ ಜರ ಈ ಕಡೆ ಬಾ ಬಾ ಬಾರು ಮಾಮ ಬಾ ಏ ಕಾಡು ಮಾಮ ಎಲ್ಲಿಗೆ ಹೊಂಟಿ ಮಾನ್ ನನಗೆ ನೀ ಇಲ್ಲೇ ಬಾ ಅಂತ ಹೇಳಿ ಕರೆದಿದ್ದಿಲ್ಲ. ಯಪ್ಪ ಕಾಡ್ಯಾ ಬಿತ್ತಲೆ ನಿನ್ನ ರೊಟ್ಟಿ ಜಾರ್ ತುಪ್ಪದಾಗ ಈ ಸಾಹೇಬ್ ಈ ಕಡೆ ಬಾ ಆತಾಳ ಈ ಎಲ್ಲಮ್ಮ ಈ ಕಡೆ ಬಾ ಆತಾಳ ನಾ ಯಾರಿಗಾರ ಹೋಗ್ಬೇಕು ಯಪ್ಪ ಮೊದಲು ನನ್ನ ಕಡೆ ಬಾರೋ ಮಾಮ, ಮೊದಲು ನನ್ನ ಕಡೆ ಬಾ. ಏ ಕಾಡು ಮಾಮ ಮೊದಲು ನನ್ನ ಕಡೆ ಬಾರು ಮಾಮ, ನನ್ನ ಕಡೆ ಬಾರು ಮಾಮ. ಅಲ್ಲ ಒಬ್ಬೊಬ್ರಾಗ ಬಂದ್ರ ನಿಮ್ಮ ಆಸೆ ತಿರುಸ್ನ ನೀನಲ್ಲ. ಮೊದಲು ನನ್ನ ಕಡೆ ಬಾರೋ ಮಾಮ, ಮೊದಲು ನನ್ನ ಕಡೆ ಬಾ. ಏ ಕಾಡು ಮಾಮ ನನ್ನ ಕಡೆ ಬಾರು ನನ್ನ ಮಾಮ. ಥೋ ಇವನು ಈ ದಗದಾನೇ ಬ್ಯಾಡ. ಯಾಕಂದ್ರ ನಾನು ಹತ್ತೇಲಿ ಒಂದು ರೊಕ್ಕ ಐತ್ರಿ, ಅದನ್ನೂ ₹1 ತಿಂದ್ರಿ. ಅಲ್ಲಮ್ಮ ನಿನಗೆ ಚಿತ್ತ ಬೇಕೋ ಏನು ಪತ್ತ ಬೇಕೋ ಕೇಳ್ಕೊರಿ. ನನಗೆ ಚಿತ್ತ ಬೇಕು ಮಾಮ, ನನಗೆ ಚಿತ್ತ ಬೇಕ. ಏ ಕಾಡು ಮಾಮ ನನ್ನ ಪತ್ತರ ಇರ್ಲು ನನ್ನ ಮಾಮ. ಥೋ ಇವನು ಗೋಟಿ ನಿಂತೈತಿ ಅಂದ್ರೆ ಇವು ಎರಡು ಶಿರಾ ಉಪ್ಪಿಟ್ಟ ಅದಾವ್ರಿ ಎರಡು. ನಾವು ಶಿರಾ ಉಪ್ಪಿಟ್ಟು ಅದೀವು, ನೀ ಯಾರು ಮಜ್ಜಿಗೆ ಇದೆಯಾ ಮಾಮ? ಇಲ್ಲ ಏನ್ ನಡೆದಪ್ಪ ಇದು? ಏನಿದ ಅವತಾರ? ಏ ಯಾರ ಪೈಕಿ ಬಿಡ ನಮ್ಮ ಅಪ್ಪನ ನಿನ್ನ ಎಲ್ಲಿಂದ ಬಂದಳಿಕಿ? ಯವ್ವ ಈಕೆ
ಮಾಡಾಕತ್ತಾರ ಇವ್ರಿಬ್ರು. ಅಪ್ಪ ನನ್ನ ಮದುವೆ ಮಾಡುವಲ್ಲತ್ತೇಳಿ ನಾನ ಪ್ರಗಟನೆ ಮಾಡೀನಿ. ನನಗೆ ಅಯ್ಯೋ ಇವಳ ಏ ಏನ ಅಬ್ರು ತೆಗಿಯಕ್ ನಿತ್ಯ ಹೆಂಗೇನ್ ಹೆಂಗ ಸನೇನಿ ಅವ್ವ ಇನ್ನತನ ನನಗೆ ಯಾರು ಒಬ್ರು ಮಾಡಲಿಲ್ಲ. ಅಪ್ಪ ಏನ್ ಹಿಡ್ಸಿರಾಡಿ ಯವ್ವ ಇವ್ರು ಅದಾರಲ್ಲ ನೀ ಬರ್ಲಿಕ್ರ ನಾನು ಹೆಣ ಕೂನ ಹತ್ತದಂಗ ಮಾಡ್ಬಿಡ್ತೀರ ಮಗಳ. ನೀ ಬಂದಿ ಚಲೋ ಮಾಡಿದೆ ಮಗಳ, ನಾನು ಶೀಲಾ ಕಾಪಾಡ್ದೆ. ನಾ ಬರೋಣ ಡೌ ಮಾಡಕತ್ತೆ ನಿನ್ನ ಅವನ ಇಲ್ಲ ಮಗಳ, ಎಲ್ಲೆಲ್ಲಿ ಎತ್ತ ನೋಡ. ಇಲ್ಲ ಮಗಳ, ತುಸು ಎತ್ಲಿ ಅವ್ರು ಎತ್ಲಿ. ಅಪ್ಪ ಯಾಕಂದ್ರೆ ನನಗೂ ನಿಮ್ಮವು ಸತ್ತ ಭಾಳ ದಿವಸ ಆಯ್ತಲ್ಲ. ನಮ್ಮ ಅವನ ಹೆಸರು ತೆಗಿಬೇಡಿ ಅಪ್ಪ. ಅವನ್ ನೆನಪ್ ತಗದ ಈ ಸುಪ್ನೆ ಹತ್ತರ ಬೆನ್ ಹತ್ತಬ. ಈಗ ಶೀರ್ ನೋಡಪ್ಪ ಶೀರಿ ಆ ನಾಡ್ಯಾರ ಕಟ್ಟ್ಯಾರ ಇಲ್ಲ ಯಾಂಬಲ್. ಅಪ್ಪ ಈಗ ಯವು ಜಗ್ಗ ನೀ ಬರ್ದಿದ್ರ ನಿಮ್ಮ ಅಪ್ಪನ ಶೀಲ ಎಲ್ಲ ಹಾಳಾಗಿ ಹೋತಿತ್ ನೋಡ್, ಹಾಳಾಗಿ ಹೋತಿತ್ತ. ಏ ಹಲ್ಕಟ್, ನಿನಗೇನು ಹೆಣ್ಣು ಅನ್ಬೇಕಾ ಹೆಮ್ಮಾರ ಅನ್ಬೇಕಾ ನಿನ್ನ ಸುಳ್ಳಿ? ನಮ್ಮ ಅಪ್ಪ ಒಬ್ಬ ಸಿಕ್ಕಣ ಅಂತ ಹೇಳಿ ಮಾಡಬಾರ್ದೆಲ್ಲ ಮಾಡಿ. ಅಯ್ಯೋ ಅಪ್ಪ ನಿನ್ನ ಶೀಲ್ ಗಚ್ಚೈತಿಲ್ಪ. ಎಲ್ಲ ಅಪ್ಪ ಎಲ್ಲೆಲ್ಲಿ ಕೈ ಆಡಿಸ ಹುಡುಗಿ. ಏ ಮಾಲ ಲನ್ನ ಕಳ್ಸ್ರಿ ಕಣ. ಈ ಮುದಡ ಕೈಯ ಸಿಕ್ಕ ನಂದೆಲ್ಲ ಖಾಲಿ ಆಗ್ತಿದೆ. ನಮ್ಮಪ್ಪ ಎತ್ತಿದ್ದನ ಯವ್ವ ಅಪ್ಪ ಎತ್ತಿದೆ ಎಲ್ಲ ನೋಡಿಬಿಟ್ಟೇನಪ್ಪ ನೀ. ಇನ್ನ ನೋಡಾವಿದ್ ನೀವು ಮಳಿ ಹತ್ತು ಏನು ಮಾಡ್ದ ಮಗಳ? ಅದಕ್ಕೆ ತಟ ತಟ ನೀರು ಸೋರಕತ್ತಾವ. ಮುಗಿಸ್ಯಾರ ಮಗಳ ನಂದ. ಈ ಕ್ಯಾವನ ನೋಡಪ್ಪ ಗುಮ್ಮನ ಗುಸಿಕಿ. ಯವ್ವ ನೀವು ಬರ್ದಿದ್ರ ನಿಮ್ಮ ಅಪ್ಪ ನಮ್ದೆಲ್ಲ ಶೀಲ ಹಾಳು ಮಾಡ್ತಿದ್ದ. ನಂದು ಎತ್ತ ಕಿಸಿಂದ ಒಳಗ್ ಸಕಟ್ ಸೇರ ಹತ್ತಿದ್ದ. ಏ ಕಾಣಕ ಬ್ರ್ಯಾಂಡಿ ಶೀಲ್ ಗತೆ ಕಾಂತಿ. ನಮ್ಮ ಅಪ್ಪನ ಶೀಲ ಹಾಳು ಮಾಡೋದಲ್ದ ಮತ್ತ ನಿನ್ನ ಶೀಲ ಹಾಳು ಮಾಡಕ್ ಬಂದಿದ್ದ ಅಂತ ಹೇಳ್ತಿ. ಕಾಣಕ ಹಂಗ ಇರ್ಬೇಕ. ಬೆನ್ನತ್ತಾರ ನಿಮ್ಮ ಅಪ್ಪ ಏ ಬೀಡ ನಮ್ಮ ಅಪ್ಪ ಎಲ್ಲ ಹಾಲು ಗಿಟಾಗಿ ಸತ್ತಾನು. ಯವ್ವ ಇವ್ರು ಯಾನ್ ಅದಾರಲ್ಲ ನನಗ ನನ್ನ ಮ್ಯಾಗ ಬಲಾತ್ಕಾರ ಮಾಡಕ್ ಬಂದಿರು. ಈ ಬಲಾತ್ಕಾರ ಮಾಡಕ್ ಬಂದಾರತ್ತ ನನ್ನ ಹೆಸರು ಕೆಡಿಸ್ತಾರ. ಇವು ಬೊಂಬಿ ಹೊಡ್ಲತ್ತಾರ ಬೊಂಬಿ ಇವ್ರು. ಅಪ್ಪ ನೀ ಎದ್ರಾಗೂ ಕಮ್ಮಿ ಇಲ್ಲ. ತೋರಿಸು ಒಂದು ಕೈ ಹಾರ್ಲಿ ಪಡಿಕಿ ಪ್ರಕಾರ ಕುಡೆ ದೂರ ನಿಂತು ಮಾತಾಡ. ನೋಡಲಿ ಎಲ್ಲಿ ಸೌಂದರ್ಯ ರಮ್ಯ ರಕ್ಷಿತ ತಂದಿ ಹೇಳುದು ಕೇಳಿಲ್ಲ ಮೊದ್ಲ. ಇರಾವ್ ನಮ್ಮ ಅಪ್ಪ ಅದಾನ ಒಂದಿಟ ವಿಚಾರ ಮಾಡುವ ವಿಷಯ ಐತಿದೆ. ಇವ್ರಿಬ್ರು ಮಾತಾಡ್ಕೊಂಡು ಬಂದಾರ, ಹೆಂಗ್ ಬಂದಾರ ಏನೋ. ನಮ್ಮ ಅಪ್ಪನ ಶೀಲದ ಮ್ಯಾಗ ಕಾಯಿ ಹಾಕ್ಯಾರು. ಯವ್ವ ನೀ ಬರ್ಲಿಕ್ರ ನಾನು ಶೀಲಾ ಉಳಿತಿದ್ದಿಲ್ಲ, ಶೀಲಾ ಉಳಿತಿದ್ದ. ಬಗ್ಗಿ ಬಗ್ಗಿ ನೋಡೋದಾಗ ನಮ್ಮ ಅಪ್ಪ ನೋಡಿ ಬಿಟ್ಟಾನ, ತೆಗ್ಗಿನ ಮನಿ ನೋಡ್ಯಾನ. ಶಾಂತಿ ಅಪ್ಪ ಇದೇನಪ್ಪ ಇದು ಹೊಟ್ಟಿ ಇನ್ನಾಗ ನಚ್ಚತಿ ಬಾಳ ಮುಂದೈತಿಪ್ಪ. ಇನ್ನ 8-15 ದಿನ ಐತಿಪ್ಪ. ನನ್ನ ಗಣಪತಿ ಇಲ್ಲೇ ದರ್ಶನ ಆಗತ್ತನಪ್ಪ. ಯವ್ವ ಏನ್ ಮಾಡ್ದು? ಅಪ್ಪ ಪೊಲೀಸ್ ಬಂದಪ್ಪ, ಪೊಲೀಸ. ನಡು ರಸ್ತೆಯಲ್ಲಿ ನಿಂತ್ಕೊಂಡು ಬಾಯಿ ತುಂಬಾ ಬಲಾತ್ಕಾರ ಅಂತ ಬಗಳ್ತಾ ಇದ್ದೀರಾ. ಯಾರ ಮ್ಯಾಗ ಯಾರ ಬಲಾತ್ಕಾರ ಆಗೈತೆ ಅಂತ ಕರೆ ಹೇಳ್ರಿ, ಇಲ್ಲ ಆದ್ರೆ ನಿಮ್ಮನ್ ದರ್ಗಾ ಜೈಲಿಗೆ ಹಾಕಿ ಬುರ್ಗಾನೆ ತೆಗಿತೀನಿ. ಸಾಯಬರ ನೀವು ಬುರುಗಾರೆ ತೆಗಿತೀರೋ ಏನ್ ನೀರ ಕುಡಿಸ್ತಿರೋ ಏನ್ ಮಿಕ್ಕಿದ ಬಂಗಿ ಪುಡಿ ತಗೋತಿರೋ ನನಗೆ ಗೊತ್ತಿಲ್ಲ. ನಾ ಎಲ್ಲ ಟೈಮ್ದಾಗ ನಮ್ಮ ಅಪ್ಪನ ಮ್ಯಾಗ ಇವ್ರಿಬ್ರು ಹುಚ್ಚನಾಯ್ ಬಿದ್ದಂಗ ಬಿದ್ದಾರ್ರಿ. ಸಾಯಬ್ರ ಇಲ್ಲಿ ನೋಡ್ರಿ, ಈಗ ಅದಾರಲ್ಲ ಸುಪ್ನಾತಿ ಬ್ಲೌಸ್ ಮೊದ್ಲಾಗಿ ಹಾಕಿಲ್ರಿ, ಅಲ್ಲಿ ಖಬರ್ ಗೆಟ್ಟಾಳ್ರಿ. ಈಗ ಯಾರ್ದೋ ಲಂಗ ಯಾರ್ದೋ ಒಡ್ನಿ ಹಾಕೊಂಡ್ ಮಕ ಕಟ್ಕೊಂಡ್ ಇಲ್ಲೆಲ್ಲ ನೋಡ್ರಿ. ಈಗ ನೋಡ್ರಿ ಗತ್ರಿಗೆ ಬಾಗೋ ಕಂಡಂಗ ಕಾಣತಾಳು. ತಲೆ ಮ್ಯಾಗ ಶರಗ ಕೈ ಕಟ್ಕೊಂಡ. ಸಾಹೇಬ್ರ ಇವ್ರ ಇಬ್ಬರನ್ನ ನೋಡ್ರಿ
ನಮ್ಮ ಅಪ್ಪನ ಬಾಳ ಅಂದ್ರೆ ಬಾಳ ಕೊಳ ಒಯ್ಕೊಂಡಾರ್ರಿ. ಮಾಲ ಸಾಹೇಬ್ರ ಈ ಮುದಕ ನಮ್ಮನ್ನ ಬಲಾತ್ಕಾರ ಮಾಡಕ್ ಬಂದಿದ್ ನೋಡ್ರಿ ಸಾಹೇಬ್ರ. ಈ ಮುದಕ್ ಬಲಾತ್ಕಾರ ಮಾಡಕ್ ಬಂದಿದ. ಸಾಹೇಬ್ರ ಈಗ ಮುದೋಡ್ಯ ನನಗೂ ಮಾಡಕ್ ಬಂದಿದ್ರಿ ಸಾಹೇಬ್ರ. ಏ ಮುದ್ಕ ಕರೆ ಹೇಳ್ತೇನೆ, ಯಾರ ಮ್ಯಾಗ ಯಾರು ಬಲಾತ್ಕಾರ ಮಾಡ್ಯಾರಂತ. ಸಾಹೇಬ್ರ ಇವ್ರು ಇಬ್ರು ಅದಾರಲ್ಲ, ನನ್ನ ಮ್ಯಾಗ ಬಲಾತ್ಕಾರ ಮಾಡಕ್ ಬಂದ್ರಿ. ನನ್ನ ಮಗಳು ಏನು ನೋಡ್ಕೊತ ಬಂದವ್ರಲ್ಲ, ಇವ್ರು ಬಿಟ್ರಿ. ಈಗ ನೋಡ್ಲ ನಾನು ಹೆಣ ಏನತ್ತಿಲ್ಲ ಪಂಚನಾಮ ಕಸ ಕಟ್ಟ ಬರಲ್ದಂಗ ಮಾಡಿಬಿಟ್ಟಾರಿ ಸಾಹೇಬ್ರ. ಅಪ್ಪ ನೀ ಸುಮ್ಮಿರ್, ನಾ ಹೇಳ್ತೀನಿ ಸಾಹೇಬ್ರ. ನಾನ ಸಾಕ್ಷಿ ರೀ. ನಮ್ಮ ಅಪ್ಪನ ಹುಚ್ಚನಾಯಿಗತಿ ಈ ಕಡೆ ಹೋಗ್ಬೇಕು ಎಳ್ದ್ಯಾಡಿ ಏನು ಮಾಡಬಾರ್ದೆಲ್ಲ ಮಾಡ್ಯಾರಿ. ನಮ್ಮ ಅಪ್ಪನ ಪರಿಸ್ಥಿತಿ ನೋಡೋದಾಗವಲ್ತ್ರಿ. ಈಗಿನ ಮೊದಲು ಒಯ್ರಿಕಿನ ಈಗ ಭಾಳ ಬರಗಟ್ಟಾಡ್ರಿ. ಈಗಿನ ಹಿಡಿತೀನ್ರಿ ನಾ ಸಮಾಧಾನದ ಈಕಿ ಸಾಹೇಬ್ರ. ಆಕಿನ ಹೋಗಿ ತಪಾಸಣೆ ಮಾಡ್ಕೊಂಬರ್ರಿ ನೀವು, ನಾ ಈಕಿನ ಹಿಡ್ಕೋತನ್. ನಡಿ ನೀ ಒಳಗ ಯಾನ್ಯಾನ ಅರ್ದಾವ್ ಎಲ್ಲ ನೋಡಿ ಕಂಪ್ಲೇಂಟ್ ಬರ್ಕೋತೀನಂತ. ನಡಿ ನೀ ಒಳಗ. ಸಾಹೇಬ್ರ ಈಗ ತಿಳಿದತ್ತಿಲ್ಲ ನಾನು ನೋಡಿ. ಸಾಹೇಬ್ರ ಓ ಸಾಹೇಬ್ರ, ಇವ್ರದ ಎಲ್ಲೆಲ್ಲಿ ಆನ್ಯಾನ ಹರಿದತ್ತಿರ್ಲ ಅವ್ರು ಜರ ತೋರಿಸ್ಲಿ. ಇಲ್ಲಾಗ್ರ ನಾನು ನೋಡ್ಲ ದೊಡ್ಡ ಬೋಲ್ಡರ್ ಹಚ್ಚಿ ಒತ್ತದಂಗ ಮಾಡ್ಯಾರಿ. ಅಪ್ಪ ತಟ ನೀರ್ ಸೋರಾತತ್ ಸಾಕಾಗಿಲ್ಲನ? ಶಾಂತಿ ಕರ್ಕೊಂಡು ಟೆಸ್ಟ್ ಮಾಡ್ತಾರ. ಇವ ನೋಡ ಗಂಡನ ವ್ಯವಸ್ಥೆ ಮಾಡಿ ಇಲ್ಲ ಹಿಂಗ ಸುಬ್ಬಿ ಎಷ್ಟು ಚಂದ ತಿಕ್ಕಾಕತಿ ನೋಡಿದಿ ಕಮ್ಮನ ಮಯ್ಯ. ಓ ಸಾಹೇಬ್ರ ಇಟ್ಟು ಮಂದ್ಯಾಗ ಹೆಣ್ಮಕ್ಳು ಹೆಂಗ ತಗ ತರಿಸ್ಬೇಕ್ರಿ ಸಾಹೇಬ್ರ. ಅಪ್ಪ ಈ ಹೆಂಗಸರಿಗೆ ಗಂಡಸ ಯಾವುದು ಹೆಂಗಸ ಯಾವುದು ಗೊತ್ತಾಗತ್ತಪ್ಪ. ಎರಡು 2-9 ಅದಾವ. ಹಾ ಒಟ್ಟ ತಿಕ್ಕುದ ಮಾಡ್ತಾವ. ಇವ್ ನೋಡಿ ಇವೆಲ್ಲ ತಿಕ್ಕ್ಯಾವ. ಮ್ಯಾಲ್ ತಿಕ್ಕಿ ತಳಗ್ ತಂದಾರ ಅವ್ರು. ಸಾಹೇಬ್ರ ನೀವು ನಿಂದಿರ್ತೀರ ಹೇಳ್ಕೊಂಡು ಹೋಗ್ತಿರಕಿನ ಮೊದಲ ನೀ ನಡಿ. ಆಮೇಲೆ ಸ್ಟೇಷನ್ದಾಗ ನೋಡಿ ಯಾನ್ಯಾನ ಹರ್ದಾವ್ ಎಲ್ಲೆಲ್ಲಿ ಯಾನ್ಯಾನ ಆಗಿತ್ತು ನೋಡಿ ಕಂಪ್ಲೇಂಟ್ ಬರ್ಕೊತೀನಿ. ಮೊದಲು ನೀ ನಡಿ. ಏ ಕಾಡು ಮಾಮ, ನನಗೆ ಒಬ್ಬಕ್ಕೆ ಅಂಜಿಕೆ ಬರ್ತೇವೆ ಒಳಗೆ. ನೋಡ್ರಿ ಸಾಹೇಬ್ರ ನಿಮ್ ಮುಂದೆ ಹೆಂಗ ಜಗತ್ತಾಳ ನೋಡ್ರಿ ಸಾಹೇಬ್ರ. ಆ ಮುದ್ಕಂಡ್ ನಾನ್ ಮುಂದೆ ಜಾಗ್ತೆ ಆ ಮಗನ ನೀನ್ ಮಯ ಎಟ್ಟರೆ ತಿಂಡಿ ಐತಿ. ನಡಿ ನೀ. ಅಪ್ಪ ಯವ್ವ ಆಕಿ ಹಂಗ ನಿತ್ತಾಳ ನೋಡಕ್ಕೆ ಲಾಟಿ ನೋಡಿ ನಮ್ಮ ಊರ ನಾಗೇಗೌಡ್ರದಾರಲ್ಲ, ನಾಗೇಗೌಡರು ಪ್ರತಾಪ ಆ ಸಾವುಕಾರದಿಂದ ಒಂದು ಕೈ ತೋರಿಸ್ನಿವ್ರಿ ಇಬ್ಬರಿಗೆ. ಯವ್ವ ಇವ ಇಲ್ಲೇ ನಿರ್ಲೆ, ನೀನು ನಾನು ಹೋಗು ನಡೆಯೋ. ಏ ನಿನ್ನವನು ತಪಾಸಣೆ ಮಾಡ್ಕೊಂಡ್ ಬರಕ್ ಹೋಗ್ಯಾರ. ಶಾಂತಿ ಇರು. ಇನ್ನೊಂದು ಹೇಳ್ತೀನಿ ಕೇಳಿಲಿ. ಅದೇನೋ ಹೇಳಿದ್ಲೆ ಗೌಡ್ರು, ಪ್ರತಾಪ ಗೌಡ್ರು ಮತ್ತೆ ಇನ್ನೊಬ್ರು ಯಾರ ನಾಗೇಂದ್ರ ಗೌಡ್ರು. ಅವ್ರಿಬ್ರ ಕೈಯಾಗಿ ಅವ್ರಿಬ್ರನ್ನ ಬಿಟ್ರ ಒಂದು ತೊಲಿ ಎತ್ತದಾಗಂಗಿಲ್ಲ ಇವ್ರಿಗೆ. ಕೈ ಬಂದೇನು ಸಾಬಾಯ್ತು ನೋಡ್ಯಾಕಿ ಅವ ಸಟ್ ಬಡಿತಾಳು ಎಲ್ಲರೇ ಬಡ್ಕೊಂಡಿ. ಬಡಿತಾ ಹೇ ಮೈ ತೋ ಸರಳ ಬಡಿತಾ ಹೇ ತುಮ್ ಅಗಲ್ ಕರ್ಕೆ ಬಡಿಯಾ ತೋ ಕೆದರ್ ಗಯಾ ತೋ. अरे 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 अगल कर बैठिया तो तू बड़ोता है. ತೋ ಇವನ ಅವ ಅರ್ಬಿ ಮಾರು ಹುಸ್ನೆ ಅದಾನ್ರಿ, ಹುಸ್ನೆ ಅದಾನ. ನೀ ಯಾರ್ದಿಪ್ಪ? ನಾ ಬರ್ತ್ ಮಾರು ಬಾಬು ರೀ ಬಾಬು. ಏ ಮಕ್ಕಳ್ರಿ ಅನು ನೀವು ಓ ಜಳ ಮಗಳ ಯವು ನಮ್ಮ ನಾಗೇಗೌಡದಿಂದ ಅಂತ ಪ್ರತಾಪದಿಂದ ಇವ್ರಿಗೆ ಒಂದು ಕೈ ತೋರ್ಸು ನೀವು ಮಗಳ. ನಡಿ ನಾವು ಹೋಗು ನಿಂದು. ನಡಿ ನಿನ್ನ ಅವಸ್ಥೆ ನೋಡೋದಾವಲ್ತು. ಓಹೋ ಮಾವ ಬಾಗಿರಿಜ, ಇದೇನು ಒಮ್ಮಿಂದೊಮ್ಮೆ ಬಂದು ಬಿಟ್ಟಿರಲ್ಲ, ಏನು ಸಮಾಚಾರ? ಏನು ಸಮಾಚಾರವಿಲ್ಲಪ್ಪ. ಸಂಗಮೇಶ ಹೋಗಿ 3-4 ತಿಂಗಳಾಯ್ತು. ಅದಕ್ಕೆ ಮಾತಾಡಿಸಿಕೊಂಡು ಹೋದರಾಯಿತು ಅಂತ ಬಂದಿವಿ. ಈಗ ವಿಷಯ ನೋಡು ಮಾಮ, ಸಂಗಮೇಶ ತಿಂಗಳ ಪತ್ರ ಬರೀತಾನ, ಮತ್ತು ನಿಮ್ಮ ಯೋಗಕ್ಷೇಮವನ್ನು ಕೇಳ್ತಾನ.
ನಾನೇ ನಿಮಗೆ ಅದನ್ನು ಹೇಳುದ ಮರ್ತಿದ್ದೆ. ಅವನು ಚೆನ್ನಾಗಿದ್ದಾನಂತ. ಯಾಕೋ ಈ ತಿಂಗಳು ಅವನ ಪತ್ರ ಬಂದಿಲ್ಲ ಮಾವ, ಬಂದಿಲ್ಲ. ಗಿರಿಜಾ, ಯಾಕಮ್ಮ ಬಹಳ ಸುಸ್ತಾಗಿರುವೆ ಅಲ್ಲ? ಯಾಕೆ ಮಾವಿ ಗಂಡನ ನೆನಪೇನು? ಛೇ ಹೋಗಿ ಮಾವ, ಅಕ್ಕವಿಲ್ಲವೇನು? ನೋಡಮ್ಮ, ನನ್ನ ಸ್ನೇಹಿತನ ಮನೆಯಲ್ಲಿ ಕಾರ್ಯ ಇದೆ, ಅಲ್ಲಿಗೆ ಹೋಗಿದ್ದಾಳೆ. ಗಿರಿಜಾ, ಯಾಕಮ್ಮ ಈಗ ನೀನು ಬಂದಿರುವೆಯಲ್ಲ, ಅವಳಿಲ್ಲದಿದ್ದರೆ ಏನಾಯ್ತು? ನೀನು ಒಳಗೆ ಹೋಗಮ್ಮ, 2 ಕಪ್ಪಿ ಕಾಫಿ ತೆಗೆದುಕೊಂಡು ಬಾರಮ್ಮ. ಆಯ್ತು ಮಾವ. ಮತ್ತೇನು ವಿಶೇಷ? ಏನು ವಿಶೇಷವಿಲ್ಲಪ್ಪ, ನಮ್ಮಲ್ಲಿ ಎಲ್ಲವೂ ಶೇಷಾನೆ. ಹಾಗಾದ್ರೆ ಯಾಕೆ ಮಾವ ಇಷ್ಟೊಂದು ಬೇಸರ ಮಾಡಿಕೊಂಡಿರೋರಲ್ಲ? ಮತ್ತೇನ್ ಮಾಡ್ಲಿ ಜಗದೀಶ, ಬಡತನದ ಭವನೆಯ ಭಾರ ಹೊರಲು ಆಗದ ನನಗೆ ಹೇಗೋ ಇದ್ದುದರಲ್ಲಿಯೇ ನಿಮ್ಮನ್ನು ಮತ್ತು ಮಗಳನ್ನು ಚೆನ್ನಾಗಿ ಬೆಳೆಸಿದೆ. ಬೆಳೆದ ನಿಂತ ಮಗಳ ಮದುವೆ ಚಿಂತೆ ಕಾಡುತ್ತಿದೆಯಪ್ಪ. ಅದು ನಿಮ್ಮಿಂದ ದೂರವಾಯಿತು. ಮಾವ, ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಚಿಂತೆ ಮಾವ? ಕೊರತೆ ಇದೆ ಜಗದೀಶ, ಕೊರತೆ ಇದೆ. ಮದುವೆ ಆಗಿ ಎಷ್ಟೇ ದಿನಗಳು ಕಳೆದರು ಈ ಮನೆಗೆ ಒಂದು ಪುಟ್ಟು ಪಾಪು ಬರುವುದು ಏಕೆ ತಡವೆಂದು ನನಗೆ ಒಂದು ಚಿಂತೆ ಕಾಡುತ್ತಿದೆಯಪ್ಪ. ಅದಲ್ಲದೆ ನಿನ್ನೆ ತಮ್ಮ ಸಂಗಮೇಶ ನೌಕರಿಯ ಮನುಷ್ಯ, ಅವನಿಗೆ ತಕ್ಕ ವರದಕ್ಷಿಣೆ ವರೋಪಚಾರ ಕೊಡದೆ ಹೋದರೆ ಅವನ ಗೌರವಕ್ಕೆ ಧಕ್ಕೆ ಆದರೆ ಅದಕ್ಕೆ ನೋಡು ಮಾವ, ಸಾಕಷ್ಟು ಸಾಲ ಮಾಡಿ ಮದುವೆ ಮಾಡಿ ಎಲ್ಲಿಯಾದರೂ ಸಾಲ ತೀರ್ಲಾರ್ದೆ ಎಲ್ಲಿಯಾದರೂ ಹೋಗಿ ಆತ್ಮಹತ್ಯೆ ಮಾಡಿಕೊಂಡು ಯಮಲೋಕಕ್ಕೆ ಪ್ರಯಾಣ ಮಾಡಬೇಕಂದ್ರೆ ಏನು ಮಾವ? ಹಾಗಲ್ಲ ಉಪಾನ ಹೇಳುವುದು. ನನ್ನ ತಮ್ಮ ಅಂಥವನಲ್ಲ ಮಾವ. ಅವನು ಪುಟ್ಟ ಕೆಟ್ಟ ಚಿನ್ನವಿದ್ದಂತೆ ಮಾವ, ಪುಟ್ಟ ಕೆಟ್ಟ ಚಿನ್ನವಿದ್ದಂತೆ. ನೌಕರಿ ಇದೆ ಎಂದು ತನ್ನ ನೌಕರಿಗೆ ಯೋಗ್ಯವಾಗಿ ಮದುವೆ ಆಗಬೇಕೆನ್ನುವ ಜಂಬ ಅವನಲ್ಲಿಲ್ಲ ಮಾವ. ಅದು ಅವನ ವ್ಯಕ್ತಿತ್ವ ಬಹಳ ಚೆನ್ನಾಗಿದೆ ಮಾವ. ಹಾಗಲ್ಲ ಓಪಾನ ಹೇಳುವುದು. ನೋಡು ಮಾವ, ಹಾಗಲ್ಲ ಹೀಗಲ್ಲ ಇದು ಏನು ಉಳಿದು ಬೇಡ. ಒಟ್ಟು ನಿನ್ನ ಮಗಳನ್ನ ಕೊಟ್ಟ ದಾರಿ ಎರೆದು ಕೊಟ್ಟು ಬಿಡು. ತಿಳಿಯಿತಪ್ಪ, ನೀನು ನನ್ನ ಪಾಲಿನ ದೇವರು. ಯಾಕಮ್ಮ ಗಿರಿಜಾ, ಏನಾಯ್ತು ನಿನಗೆ? ಏನಾಗಿದೆ ಅಂತ ಹೇಳು. ತಾಯಿ ಸತ್ತ ದುಃಖವು ನಿನಗೆ ಬಾರದಂತೆ ಕಷ್ಟಪಟ್ಟು ಬೆಳೆಸಿದೆ ನಿನ್ನನ್ನು. ಏನಾಯ್ತಮ್ಮ ನಿನಗೆ? ಮಾವ ಪ್ರಜ್ಞೆ ಇಲ್ಲವಂತ ತೋರುತ್ತೆ. ತಡೆ ಮಾವ, ನಾನು ಹೋಗಿ ಡಾಕ್ಟರ್ನ ಕರೆದುಕೊಂಡು ಬರುತ್ತೇನೆ. ಗಿರಿಜಾ ಹೇಳಮ್ಮ, ಗಿರಿಜಾ ಹೇಳು, ಏನಾಗಿದೆ ನಿನಗೆ ಹೇಳು. ತಾಯಿ ಸತ್ತ ದುಃಖವು ನಿನಗೆ ಬಾರದಂತೆ ಕಷ್ಟಪಟ್ಟು ಬೆಳೆಸಿದೆ ನಿನ್ನನ್ನು. ಡಾಕ್ಟ್ರೇ ನೋಡಿ ಡಾಕ್ಟ್ರೇ, ಏನಾಗಿರಬೇಕು ನನ್ನ ಮಗಳಿಗೆ? ಕಾಫಿ ಕೊಡುವಾಗ ಏಕಾಏಕಿ ಹೀಗಾಗಿದೆ, ಏನಾಗಿರಬೇಕು ಅಂತ ಸ್ವಲ್ಪ ನೋಡಿ ಹೇಳ್ರಿ. ಸ್ವಲ್ಪ ತಾಳ್ರಿ, ನೀವು ಗಾಬರಿ ಆಗಬೇಡಿ, ನಾನು ಇವಳನ್ನು ಚೆಕ್ ಮಾಡುತ್ತೇನೆ. ಓ ಮೈ ಗಾಡ್! ಯಾಕೆ ಡಾಕ್ಟರ್, ಏನಾಯ್ತು ರೀ? ಮಿಸ್ಟರ್ ಜಗದೀಶ್, ನಿಮ್ಮ ಸೊಸೆಗೆ ಮದುವೆ ಆಗಿಲ್ಲ ತಾನೇ? ಇಲ್ಲ ಸರ್. ಯಾಕೆ ಸರ್? ಯಾಕೆ ಡಾಕ್ಟ್ರೇ ಹೀಗ್ಯಾಕೆ ಕೇಳಾಕತ್ತೀರಿ? ಏನಂತ ಹೇಳ್ಬೇಕ್ರಿ ಹಿರಿಯರ, ನಿಮ್ಮ ಮಗಳು ಈಗ 3 ತಿಂಗಳು ಗರ್ಭಿಣಿ. ಡಾಕ್ಟ್ರೇ
ಹೇಳ್ತಿದ್ದೀರಿ ನೀವು? ಏನು ಹೇಳುತ್ತಿದ್ದೀರಿ ಡಾಕ್ಟರ್? ನೀವು ಏನು ಹೇಳುತ್ತಿದ್ದೀರಿ? ಇದ್ದದ್ದನ್ನೇ ಹೇಳ್ತಾ ಇದ್ದಾನೆ ಮಿಸ್ಟರ್ ಜಗದೀಶ್. ನಿಮ್ಮ ಸೊಸೆ ಈಗ 3 ತಿಂಗಳು ಗರ್ಭಿಣಿ, ಆದರೆ ಅವಳಿಗೇನು ತೊಂದರೆ ಇಲ್ಲ. ಈ ಮಾತ್ರೆಯನ್ನು ಅವಳಿಗೆ ಕುಡಿ, ಅವಳಿಗೆ ಸ್ವಲ್ಪದರಲ್ಲೇ ಪ್ರಜ್ಞೆ ಬರುವುದು. ಡಾಕ್ಟರ್, ಮೊದಲು ನನ್ನ ಮಾವನನ್ನು ನೋಡಿರಿ. ಯಾಕೆಂದರೆ ಅವರು ಎದೆ ಹಿಡಿದುಕೊಂಡು ಬಿಕ್ಕ ಹತ್ತಿದ್ದಾರೆ. ಹಾ, ಸ್ವಲ್ಪ ತಾಳಿ, ನಾನು ಅವರಿಗೆ ಚೆಕ್ ಮಾಡುತ್ತೇನೆ. ಮಿಸ್ಟರ್ ಜಗದೀಶ್, ಇವರಿಗೆ ECG ಮಾಡಿಸಬೇಕು. ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಡಾಕ್ಟರೇ, ಸದ್ಯ ನೀವೇ ಏನಾದರೂ ಮಾಡಿರಿ. ಅವರು ಬಹಳ ಬಿಕ್ಕ ಹತ್ತಿದ್ದಾರೆ. ಸ್ವಲ್ಪ ನಿಲ್ಲಿ, ನಾನು ಇವ್ರಿಗೊಂದು ಇಂಜೆಕ್ಷನ್ ಮಾಡುತ್ತೇನೆ. ಅಪ್ಪನಿಗೆ ಏನಾಯ್ತು? ಎಲೆ ಜಾರಿಣಿಯ ಹೆಣ್ಣೆ, ಪ್ರಾಣಕ್ಕಿಂತ ಮಿಗಿಲಾದ ಮಾನ ಹೋದ ಬಳಿಕ ನೀನು ಈ ಭೂಮಿಯ ಮೇಲೆ ಬದುಕಿರಬಾರದು. ಜನನಿಂದೆಗೆ ಗುರಿ ಮಾಡಿ ನನ್ನ ಆಶಾ ಗೋಪುರವೇ ನೆಲಸಮಾನ ಮಾಡಿದೆಯಾ? ಜಾರಿಣಿ ಎಂಬ ತಂದೆ ಇವನೆಂಬ ನುಡಿ ಕೇಳಿ ಬದುಕಲಾದಿತೆ, ಅಯ್ಯೋ ಬದುಕಲಾದಿತೆ. ಹೇಳು, ಯಾರ ಸಹವಾಸದಿಂದ ಗರ್ಭ ಪಡದೆ ಹೇಳು, ಯಾರಿಗೆ ದೇಹ ಮಾರಿದೆ ಬಗಳು ಮೊದಲು? ಅಪ್ಪ, ನಾನು ಗರ್ಭಿಣಿಯ? ಮಾವ, ನಿನ್ನ ತಲೆಗಿಲಿ ಕೆಟ್ಟಿದ್ದೇನು? ಸ್ವಲ್ಪ ತಾಳು, ಸಮಾಧಾನದಿಂದ ವಿಚಾರಿಸಿ ಪರಿಹಾರ ಕಾಣೋಣ. ತಲೆ ಕೆಟ್ಟಿತು ಜಗದೀಶ, ತಲೆ ಕೆಟ್ಟಿತು. ಗಿರಿಜೆ ತಾಯಿ ಸತ್ತ ತಬ್ಬಲಿ ಎಂದು ಅಕ್ಕರೆಯಿಂದ ಬೆಳೆಸಿದಕ್ಕೆ ಕೊಟ್ಟಿದಳಪ್ಪ ಆದರದ ಪಿಂಡದ ಕಾಣಿಕೆಯನ್ನು. ಗಿರಿಜೆ ಗೌರವದಿಂದ ಬಾಳಿದ ಶಿವಪ್ಪನ ಮಗಳು ಗುಣವಂತಿ ಆಗಲಿಲ್ಲಪ್ಪ, ಗುಣವಂತಿ ಆಗಲಿಲ್ಲ. ಬದಲಾಗಿ ಸೂಳೆ ಆದಳಪ್ಪ, ಸೂಳೆ ಆದಳು. ಜಗದೀಶ, ಇನ್ನು ಇವಳು ಈ ಭೂಮಿಯ ಮೇಲೆ ಬದುಕಿರಬಾರದಪ್ಪ, ಬದುಕಿರಬಾರದು. ಅಯ್ಯೋ ಸಂಕಟ! ಜಗದೀಶ್ ಅವ್ರ ಮನೆ ಯಾರು? ನಾನೇ. ಯಾಕೆ? ಒಂದು ಪತ್ರ ಬಂದಿದೆ. ಮಿಸ್ಟರ್ ಜಗದೀಶ್, ಏನಾಯ್ತು? ಮಿಸ್ಟರ್ ಜಗದೀಶ್, ಏನಾಯ್ತು? ಯಾಕೋ ಜಗದೀಶ, ಏನಾಯ್ತು? ಆಯ್ತು ಡಾಕ್ಟ್ರೇ, ವಜ್ರಾಘಾತವಾಯಿತು. ಆ ವಿಧಿಯು ನನ್ನ ಮರೆ ಮುರಿಯಿತು ಡಾಕ್ಟ್ರೇ. ಮಾವ, ಮಾವ, ನಿನ್ನ ರಸ್ತೆ ಅಪಘಾತದಲ್ಲಿ ತೀರಿ ಹೋದ ಮಾವ. ನಾ ಕಟ್ಟಿದ ಕನಸಿನ ಆಶಾ ಗೋಪುರ ನೆಲಸಮಾನವಾಯಿತೆ ತಂದೆ. ಅಯ್ಯೋ ದೇವರೇ, ಜಗದೀಶ ದೇವರಂತ ಮನುಷ್ಯ, ಅವನಿಗೆ ನೀನು ಮಾಡಿರುವುದು ಅನ್ಯಾಯ, ಅನ್ಯಾಯ, ಅನ್ಯಾಯ.
ಗಿರಿಜೆ, ಹೊರಟು ಹೋಗು ನೀನು ಇಲ್ಲಿಂದ. ನನ್ನ ಅಂತಿಮ ಯಾತ್ರೆಗೂ ನೀ ಬರಬೇಡ. ಈ ನಿನ್ನ ಪವಿತ್ರವಾದ ದೇಹದ ನೆರಳು ಈ ಪುಣ್ಯ ಭೂಮಿಗೆ ಬೇಡಮ್ಮ, ಬೇಡ. ಅಯ್ಯೋ ಅಪ್ಪ, ನಿಜ ಕೈವಾಗಲಿ